ನಂಗೆ ಹೂವನೇ ಇಷ್ಟ ಇಲ್ಲ, ವಾಸನೆ. ಅಂದ್ರೆ ನೀನ್ ಹೆಂಗ್ಸೆ ಅಲ್ಲ ಅಂತ. ವಾಸನೆ. ಬಟ್ ನಮ್ಮ ಟೀಮಲ್ಲಿ ಇನ್ನ ಇಬ್ರು ಬರ್ಬೇಕಿತ್ತಲ್ಲ, ಅವ್ರು ಬಂದಿಲ್ಲ. ಅಯ್ಯೋ, ತರ್ಬೇಕು ತಿನ್ನೋರು ಬರ್ಬೇಕಾರೆ ಜನ ಇಲ್ಲವ. ಮಮ್ಮಿ ಅನ್ಬೇಕು ನನ್ನ. ಅಮ್ಮನು Hello beautiful people, welcome back to my YouTube channel. ನಾನು ನಿಮ್ಮ ತಮ್ಮ ಲಾಸ್ಟ್ ವ್ಲಾಗಲ್ಲೇ ನಿಮ್ಗೆ ಹೇಳ್ದಂಗೆ ನಾವು ಒಂದು ವಿಡಿಯೋ ಶೂಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ನಾನು ರೆಡಿ ಆಗಿದ್ದೀನಿ, ಇನ್ನೂ ಸ್ವಲ್ಪ ರೆಡಿ ಆಗಬೇಕು. ಇನ್ನೇನು ಇನ್ನೊಂದು 5 ನಿಮಿಷದಲ್ಲಿ ಅಲ್ಲಿ ಹೊರಡಬೇಕು. ಸೊ ಅದಕ್ಕೆ ಮುಂಚೆ ನಾಷ್ಟ ಮಾಡೋಣ ಅಂತೇಳಿ ಅವ್ನು ಮಾಡ್ತಾಯಿದ್ದಾನೆ. ಇವಾಗ ನಾನು ಹೋಗಿ ನಾಷ್ಟ ಮಾಡಬೇಕು. ನಾಷ್ಟ ಮಾಡಿದ ತಕ್ಷಣ ಇಲ್ಲಿಂದ ಹೊರಡೋದೆ, ಎಲ್ಲ ಕ್ಯಾಮ್ರಾ ಎಲ್ಲ ಎತ್ಕೊಂಡು ಹೊರಡೋದೆ. ಅಲ್ಲಿಂದ ಇಬ್ಬರು ಬರ್ತಾರೆ. ಸೊ ಕಂಪ್ಲೀಟ್ ಶೂಟ್ ಅಲ್ಲಿ ಹೇಗಾದರೂ ಮಾಡಿ. ನನ್ನ ಪ್ಲ್ಯಾನ್ ಇರೋದು, ನಾನು ಹೇಳ್ದಂಗೆ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ಲಸ್ ಇವತ್ತು ಶನಿವಾರ. ಸೊ ಆದ್ದರಿಂದ ನನ್ನ ಪ್ಲ್ಯಾನ್ ಇರೋದು ಒಂದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಗಿಸ್ಬಿಡ್ಬೇಕು. ಆ್ಯಂಡ್ ಹೋಪ್ಫುಲಿ ಜನ ಕಡಿಮೆ ಇರಬೇಕು, ಜಾಸ್ತಿ ಇರಬಾರ್ದು ಅಂತ. ನೋಡೋಣ, ಇದ್ರೂ ಪರವಾಗಿಲ್ಲ. ನಾವು ಶೂಟ್ ಮಾಡೋ ಟೈಮ್ಗೆ ನಮ್ಮಿಂದನೂ ಅವ್ರಿಗೆ ತೊಂದರೆ ಆಗ್ಬಾರ್ದು, ಅವರಿಂದನೂ ನಮ್ಗೆ ತೊಂದರೆ ಆಗ್ಬಾರ್ದು. ನೋಡೋಣ ಈಗ ಜಾಗಕ್ಕೆ ಹೋಗಿ ಏನಾಗುತ್ತೆ. ಹೆಲ್ಮೆಟ್ ಒಂದು ದೊಡ್ಡದಿದೆ, ಒಂದು ಚಿಕ್ಕದಿದೆ. ಈಗ ಇಷ್ಟು ಐಟಮಲ್ಲಿ ಇದೊಂದು ಐಟಮ್ ರಿವ್ಯೂಸರ್ ಮಿಸ್ ಆಗೋಗಿತ್ತು ಅಂತ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದು. ಕಷ್ಟಪಟ್ಟು ಹಂಗೆ ಹಿಂಗೆ ಹುಡುಕ್ತೆ, ಅಲ್ಲೇ ಇತ್ತು, ನಾವು ಕಂಡ್ಬಿಟ್ಟು ನೋಡಿಲ್ಲ ಅಷ್ಟೇ. ಎಲ್ಲ ಫುಲ್ಲು ನಿದ್ದೆ ಕಡಿಮೆ ಆಗಿರೋದ್ರಿಂದ ನಾನು ನನ್ನ ತಮ್ಮ ಇಬ್ಬರು ಜೆಟ್ಲಾಗ್ ಆಗಿಬಿಟ್ಟಿದ್ದೀವಿ. ಈಗ ಅವ್ನು ಡ್ರೈವ್ ಮಾಡ್ತಾನೆ. ಈಗ ಲೊಕೇಶನ್ ಇವಾಗ ಹೊರಡಬೇಕು. ಹೋಪ್ಫುಲಿ ಈಗ ಇದು ಕಳೆದೋಗಿದ್ರೆ ಸೀರಿಯಸ್ಲಿ ವೀಡಿಯೋ ಮಾಡೋದಕ್ಕಾಗ್ತಿರಲಿಲ್ಲ. ಸಂಭವ ಸಿಕ್ಕಿದೆ. ಮಾತಾಡ್ರಿ ರಾಕೇಶ್ ಕಡ ಒಯ್ಯಾರಿ ಜೆಟ್ಲಾಗ್ ಇದ್ದೆ. ನೈಟ್ ಬೇಗ ಮಲ್ಕೋಬೇಕಿತ್ತು. ನೈಟ್ ಬೇಗ ಮಲ್ಗೋದು ಹಾಳಾಗಲಿ. 1/4 ಗಂಟೆಯಿಂದ ಅಲ್ಲಿಚ್ಕೊಂಡು ಕೂತಿದ್ದೀರ. ಮೀಟರ್ ಬೇಕು ನಿನಗೆ. ನಾವು ಅಲ್ಲಿಂದ ಹೊರಟ್ವಿ. ಇಬ್ಬರು ನಾಷ್ಟ ಮಾಡ್ಕೊಂಡೆ ಹೊರಟ್ವಿ. ನಾವು ಹೊರಟಾಗ ಸುಮಾರು ಒಂದು 7:45 ಹೋಗಬೇಕು ಅಂದ್ಕೊಂಡೆ. ಬಟ್ ಸಂಹಾವ್ ನಾವು ಒಂದು 8 ಗಂಟೆ 8:15 ಮನೆ ಬಿಡೋಂಗಾಯಿತು. ಸೊ ನಾನು ಬರೀ ಮೇಕಪ್ ಮಾತ್ರ ಮಾಡ್ಕೊಂಡಿದ್ದೆ. ಹೆಂಗಿದ್ರು ಗಾಡೀಲಿ ಹೋಗ್ಬೇಕಾದ್ರೆ ತಲೆ ಎಲ್ಲ ಕೂದಲೆಲ್ಲ ಕೆದ್ರೋಗುತ್ತೆ. ಸೊ ಅಲ್ಲೋದ್ಮೇಲೆ ತಲೆ ಬಚ್ಕೊಳ್ಳೋಣ ಅಂತೇಳಿ ನಾನು ನನ್ನ ತಮ್ಮ ಹಾಗೆ ಹೊರಟ್ವಿ. ಅಲ್ಲೋದ್ಮೇಲೆ ಇನ್ನೂ ಇಬ್ಬರು ಬರೋರಿದ್ರು. ಪ್ಲಸ್ ನಾವು ಅಂದ್ಕೊಂಡಿದ್ದು ಲೊಕೇಶನ್ಗೆ ಬಂದಿದ್ದೀವಿ. ಬಟ್ ನಮ್ಮ ಟೀಮಲ್ಲಿ ಇನ್ನೂ ಇಬ್ಬರು ಬರಬೇಕಿತ್ತಲ್ಲ, ಅವ್ರು ಬಂದಿಲ್ಲ. ಸೊ ಅವ್ರು ಬರೋವರೆಗೂ ವೆಯ್ಟ್ ಮಾಡಬೇಕು. ಇನ್ನೊಂದು 10-15 ಮಿನಿಟ್ಸ್ ಬರ್ತಾರಂತೆ. ಸೊ ಕ್ಯಾಮ್ರಾ ಸೆಟ್ ಮಾಡ್ಕೊಳ್ಳೋ ಅಂದರೆ ಅವರು ಬರಲಿ, ಇರೋ ಒಟ್ಟಿಗೆ ಮಾಡ್ಕೊಳ್ಳೋ ಅಂತ ಎಲ್ಲ ಹಾಗೆ ಇಟ್ಟಿದ್ದಾನೆ. ಇಷ್ಟು ಬೇಗ ಮಾಡಲ್ಲಂತೆ ಸರ್, ಫುಲ್ ಜೆಟ್ಲಾಗ್. ಓಹೋ, ಇಲ್ಲ ಪ್ರಾಕ್ಟೀಸ್ ಏನಿಲ್ಲ ಅನಿಸುತ್ತೆ. ಆದ್ರೂ ಅವ್ನು ಬಂದಮೇಲೆ ಇವ್ನು ಹಾಕೋದು. ಈಗ ಅವ್ರಿಗೆ ವೆಯ್ಟಿಂಗ್. ಇದೊಂದು ಅದ್ಭುತವಾದ ಸಂದರ್ಭ ನಡೆಯಿದೆ. ಫುಲ್ ಗಲೀಜ್ ಮಾಡಿಬಿಟ್ಟಿದೆ ಮೇಲಿಂದ. ಅಣ್ಣ ಫುಲ್ ಚಿಲ್ಲಾಗಿ ಫೋನ್ ನೋಡ್ತಿದ್ದ, ರಪ್ಪ ಅಂತ ಬಿತ್ತು ತಲೆ ಮೇಲೆ. ಹಂಗೆ ನೀರಿಲ್ಲ, ಹುಡುಕ್ತೀಯ ನೋಡು. ಹಾಯ್ ಏನು ಇಷ್ಟು ಫಾಸ್ಟಾಗಿ? ಯಾಕೆ ಕಣ್ಣೇನೋ ಒಂಥರ ಆಗಿದೆ. ಲೆಫ್ಟ್ ಐ ಸ್ವಲ್ಪ ಊದ್ಕೊಂಡಂಗಾಗಿದೆ. ಆಟೋದವ್ರಿಗೆ ಬೈದ್ಬಿಟ್ಟಿದ. ಆಟೋದವ್ರು ಫಾಸ್ಟಾಗಿ ಬಂದಿದ್ದಕ್ಕೆ ಫುಲ್ ಫಿಲ್. ಯಾರದು ವ್ಲಾಗ್ ನೀನು ನೋಡಲ್ವಾ? ಈಗ ನೀನು ಆ್ಯಕ್ಟ್ ಮಾಡ್ಬೇಕು. ನಾನು ಹೇಳ್ಕೊಟ್ಟು ಡೈಲಾಗ್ ಹೇಳ್ಬೇಕು. ನೀನು ಆಯ್ತು ಅಂತ ಹೇಳಿ. ಅವಳು ಇಲ್ಲಿ ನೋಡ್ತಾಳೆ. ಹೇಳು, ಹೇಳ್ಕೊಟ್ಟಿದ್ದು ಹೇಳ್ತೀಯಾ? ಮಮ್ಮಿ ಅನ್ಬೇಕು ನನ್ನ. ಅಮ್ಮನು ಹೇಳಕ್ಕೆ ನಮ್ಮ ಅಮ್ಮ ವೇದಂಗಿ ದೊಡ್ಡ ಮಗಳು. ಫುಲ್ ಈಗ ನಾನು ನಿಮ್ಮ ಅಮ್ಮ ಅನ್ಕೋ ಅಮ್ಮ ಅನ್ಬೇಕು ನನಗ. ನಾನು ಅಕ್ಕ ಅಂದ್ಮೇಲೆ ನಿನ್ನ ತಂಗಿ ಅಂದ್ಮೇಲೆ ನಿನ್ನ ಅಮ್ಮನೇ. ಈ ಅಕ್ಕ ಜೊತೆಗೆ ನೀನು ಡ್ಯಾಶ್ ಹೊಡಿಬೇಕು ಗೃಷಾ. ಈ ಅಕ್ಕಗೆ ನೀನು ಡ್ಯಾಶ್ ಹೊಡಿಬೇಕು. ಈ ಅಕ್ಕಗೆ ಡ್ಯಾಶ್ ಹೊಡೆದ್ಬಿಟ್ಟು ಸಾರಿ ಆಂಟಿ ಅನ್ಬೇಕು. ಅರ್ಥ ಆಯ್ತಾ? ಏನು ಹೇಳ್ತೀಯ ಹೇಳು? ಸಾರಿ ಆಂಟಿ. ಹಾಂ ಅಷ್ಟೇ. ಮಾತಾಡ್ಸೋಕ್ಕೆ ಹೋಗ್ಬೇಡ ನೀನು. ರೆಡಿ? ಗ್ರೀಷಾ ಗ್ಲಾಸ್ ನೋಡ್ಕೊಂಡು ಹೋಗ್ಬೇಕು. ಗ್ಲಾಸ್ ನೋಡ್ಕೊಂಡು ಹೋಗಿ ಆಂಟಿಗೆ ಡ್ಯಾಶ್ ಹೊಡಿಬೇಕು. ಆಮೇಲೆ ನಾನು ಹೇಳ್ತೀನಿ ಆಂಟಿ ಮುಖ ನೋಡು ಅಂತ. ಅವಾಗ ಆಂಟಿ ಮುಖ ನೋಡ್ಬೇಕ್ರಿ. ಓಕೆನಾ? ಡಿಫ್ಯೂಸರ್ ಹಿಡಿಬೇಕಾ ಬೇಡವಾ?
ಸಾಕಾ? ಓಕೆ, ರೆಡಿ ರೆಡಿ ಗ್ರೀಶಾ? ಗ್ಲಾಸ್ ನೋಡು, ಗ್ಲಾಸ್ ನೋಡು. ಹಾಂ ಗ್ರೀಶಾ, ಗ್ಲಾಸ್ ನೋಡ್ಕೊಂಡು ಹೋಗು. ಗ್ಲಾಸ್ ನೋಡ್ಕೊಂಡು ಹೋಗಿ ಡ್ಯಾಶ್. ಅವಾಗ ಚೆನ್ನಾಗಿ ಮಾಡಿದೆ, ಆ ಥರ ಮಾಡು. ಹಾಂ, ಆ ಅಕ್ಕನಿಗೆ ಹಿಂಗೆ ಗುದಿಬೇಕು ಹಿಂಗೆ. ಸರಿನಾ? ಅವಾಗ ಕರೆಕ್ಟ್ ಮಾಡಿದೆ. ಗುಡ್ ಗರ್ಲ್, ನೀನು ಮಾಡ್ತೀಯ, ಮಾಡು. ರೆಡಿ ರೆಡಿ ರೆಡಿ. ಗ್ಲಾಸ್ ನೋಡು ಗ್ರೀಶಾ, ಗ್ಲಾಸ್ ನೋಡು. ಗ್ಲಾಸ್ ನೋಡ್ಕೊಂಡು ಹೋಗ. ಹಂಗೆ ಹಂಗೆ. ಆಂಟಿ ಡ್ಯಾಶ್ ಹೊಡಿ. ಆಂಟಿ ಮುಖ ನೋಡು. ಓಕೆ. ನೆಕ್ಸ್ಟ್ ಟೈಮ್ ಎಲ್ಲ ಇದೆ ಅವಾಗ ಈ ಥರ ಆ್ಯಕ್ಷನ್ ಆ ಕಡೆ ನೋಡು. ಅಲ್ಲಿ 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 ರೋಡ್ ರೋಡ್. ನಾನು ಆಂಟಿನ ನೋಡು ಅಂತೀನಿ, ಅವಾಗ ಆಂಟಿನ ನೋಡಬೇಕು. ಸಾರಿ ಆಂಟಿ ಅಂತ ಹೇಳು ಅಂತೀನಿ, ಅವಾಗ ಹೇಳ್ಬೇಕು. ಓಕೆನಾ? ಅಷ್ಟೇ. ಸ್ಟ್ರೈಟ್ ನೋಡು. ನೀನು ಅವಳನ್ನೇ ನೋಡು ಲಿಖಿತ. ಆಂಟಿ ನೋಡು. ಸಾರಿ ಆಂಟಿ ಏನೋ. ಕಟ್. ಹೀಗೆ ನಾವು ನಮ್ಮ ಶೂಟ್ನ ಕಂಪ್ಲೀಟ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ನಾನು ಫಸ್ಟೇ ನಿಮಗೆ ಟೆಂಪಲ್ ಶಾಟ್ ತೋರಿಸ್ದೆ, ಅಲ್ಲಿ ತೊಗೋಬೇಕು ಅಂತ ಪ್ಲ್ಯಾನ್ ಆಗಿದ್ದಿದ್ದು. ಬಟ್ ಅಲ್ಲಿ ಕ್ರೌಡ್ ಸೇರ್ತಾಯಿದ್ರು ಜನ, ಆ್ಯಂಡ್ ಜನ ಕೂಡ ಬರ್ತಾಯಿದ್ರು. ಆ್ಯಂಡ್ ಅಲ್ಲಿ ಒಂದು ಡ್ರಾಮಾ ಟೀಮ್, ಅಲ್ಲೊಂದು ಸ್ಟೇಜ್ ಇದೆ. ಆ್ಯಕ್ಚುಲಿ ಆ ಸ್ಟೇಜಲ್ಲಿ ಯೂಶ್ವಲಿ ಡ್ರಾಮಾ ಟೀಮ್ ಅವರು ಯಾವಾಗಲೂ ಬಂದು ರಿಹರ್ಸಲ್ಸ್ ಮಾಡ್ತಾ ಇರ್ತಾರೆ. ನಾನು ಮತ್ತು ನನ್ನ ಫ್ರೆಂಡ್ ಕೂಡ ಕೆಲವೊಂದು ರೀಲ್ ಶೂಟ್ ಮಾಡ್ತೀಯ, ಏನಾದ್ರು ರಿಹರ್ಸ್ ಮಾಡಬೇಕು ಅಂದ್ರೆ ಆ ಜಾಗಕ್ಕೆ ಬಂದು ರಿಹರ್ಸ್ ಮಾಡ್ತೀವಿ. ಸೊ ಅಲ್ಲಿ ಅವ್ರದ್ದು ಸಹ ನಾಯ್ಸ್ ಇತ್ತು, ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು. ಹಂಗೂ ಅಲ್ಲೇ ತೊಗೊಳಕ್ಕೆ ಇಂಟ್ರೆಸ್ಟ್ ಇತ್ತು. ಬಟ್ ಅಷ್ಟರಲ್ಲಿ ಅಲ್ಲೇನು ವಾಚ್ಮ್ಯಾನ್ ಇದ್ದಾರೆ, ಅವ್ರು ಬಂದು ಇಲ್ಲಿ ಡಿಸ್ಟರ್ಬ್ ಆಗುತ್ತೆ, ನೀವು ಬೆಟರ್ ಕೆಳಗಡೆ ಸ್ಟೆಪ್ಸ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಶೂಟ್ ಮಾಡ್ಕೊಳ್ಳಿ, ಇಲ್ಲಿ ಪರ್ಮಿಷನ್ ಇಲ್ಲ ಅಂದರು. ಸೊ ಆ ದೇವಸ್ಥಾನದ ಒಂದು ಶಾರ್ಟ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಎಲ್ಲರೂ ಕೆಳಗಡೆ, ಮತ್ತೆ ದೇವಸ್ಥಾನ ಮೇಲಿಂದ ಕೆಳಗಡೆ ಇನ್ನೊಂದು, ಆ್ಯಕ್ಚುಲಿ ಇದಕ್ಕೆ 3 ಎಕ್ಸಿಟ್ ಗೇಟ್ ಇದೆ, 3 ಗೇಟ್ ಇದೆ. ಸೊ ಅದರಲ್ಲಿ ಒಂದು ಕಡೆ ಬಂದು ಅಲ್ಲೆಲ್ಲ ಕಂಪ್ಲೀಟ್ ಶೂಟ್ ಮಾಡ್ಕೊಂಡ್ವಿ. ಅಲ್ಲೂ ಸಹ ಬೇಗ ಮುಗಿಸ್ಕೊಳ್ಳಿ, ನೀವು ಆ್ಯಕ್ಚುಲಿ ಪರ್ಮಿಷನ್ ಇಲ್ಲ, ಮಾಡೋಂಗಿಲ್ಲ ಅಂತ ಹೇಳ್ತಾ ಇದ್ರು. ಸಂಭವ ನಾವು ಟ್ರೈ ಮಾಡ್ತಿದ್ವಿ, ಆದರೆ ಅದು ಒಂದು ಡೆಡ್ ಎಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಗಾಡಿಗಳು ಬರ್ತಾಯಿದ್ದು ಟರ್ನ್ ಮಾಡ್ಕೊಳ್ಳೋದಕ್ಕೆ, ಸಿಕ್ಕಾಪಟ್ಟೆ ನಾಯ್ಸ್ ಆಗ್ತಿತ್ತು. ಆ್ಯಂಡ್ ನಾವೇನಂದರೆ ನಾವು ಮೈಕ್ ಯೂಸ್ ಮಾಡೋರು ಸಹ ಹೆವಿ ನಾಯ್ಸ್ ಇರೋದ್ರಿಂದ ನಾವೇನೇ ಟ್ರೈ ಮಾಡಿದ್ರು ನಾವು ವಿಡಿಯೋ ಮಾಡಿರೋದ್ರಲ್ಲಿ ನಾಯ್ಸ್ ಬಂದೇ ಬರುತ್ತೆ. ಸೊ ಆದಷ್ಟು ನಾಯ್ಸ್ ಅವಾಯ್ಡ್ ಮಾಡಬೇಕು ಅಂತ ಯಾವಾಗ ಗಾಡಿ ಬರಲ್ಲ ಆ ಟೈಮಲ್ಲಿ ಡೈಲಾಗ್ನ ಟೇಕ್ ತೊಗೊತಾ ಇದ್ವಿ. ಸೊ ಹಾಗೆ ಹಿಂಗೆ ಪರದಾಡಿ ಎಲ್ಲ ಶೂಟ್ ಕಂಪ್ಲೀಟಾಗಿ ಮುಗಿಸಿದ್ವಿ. ಫಸ್ಟ್ ಅವರಿಬ್ರದ್ದು ಪೋರ್ಷನ್ ಮುಗಿಸಿದ್ಮೇಲೆ ಆಮೇಲೆ ನನ್ನ ಪೋರ್ಷನ್ ಎಲ್ಲ ತೊಗೊಂಡು ಹೆಂಗೋ ಎಂಡ್ ಮಾಡಿದ್ವಿ. ಇವಾಗ ಜಸ್ಟ್ ನಮ್ಮ ಶೂಟ್ ಮುಗೀತು. ನನ್ನ ತಮ್ಮ ಮತ್ತು ಪಾಪು ಎಲ್ಲ ಆ ಕಡೆ ಹೊರಟೋದ್ರು ಅನಿಸುತ್ತೆ. ಸೊ ಈಗ ನನ್ನ ಫ್ರೆಂಡು ನಾವಿಬ್ಬರು ಈಗ ಹೋಗಬೇಕು. ಈಗ ಅವಳಿಗೆ ಗಾಡಿ ಬುಕ್ ಆಗ್ತಿದೆ. ಸೊ ಇಲ್ಲಿಂದ ನಾನು ನನ್ನ ಮನೆಗೆ ಹೋಗೋದಕ್ಕಾಗಲ್ಲ, ಬೇರೆ ಕಡೆ ಹೋಗ್ತಾಯಿದ್ದೀನಿ. ಸೊ ಅಲ್ಲೋಗಿ ನನಗೆ ಡ್ರೆಸ್ ಚೇಂಜ್ ಮಾಡೋಷ್ಟು ಟೈಮ್ ಇಲ್ಲ. ಸೊ ಏನು ಮಾಡೋದಕ್ಕಾಗಲ್ಲ, ಇದೇ ಕಾಸ್ಟ್ಯೂಮಲ್ಲಿ ಹೋಗಬೇಕು. ಇದಾದಮೇಲೆ ನಾನು ಆಮೇಲೆ ಮನೆಗೆ ಹೋಗಬೇಕು. ಅಲ್ಲಿ ಮತ್ತೆ ಇನ್ನೊಂದು ಲಾಸ್ಟ್ ಮಿನಿಟ್ ಏನಾಗಿದೆ ಅಂದರೆ, ಒಂದು ಶೂಟ್ ಹೀಗೆ ಆಲ್ರೆಡಿ ಒಂದು ಶೂಟ್ ಆಗಿತ್ತು. ಬಟ್ ಅದರದೊಂದು ಕರೆಕ್ಷನ್ ಮಾಡಬೇಕಾಗಿರೋದ್ರಿಂದ ಮತ್ತೆ ಆ ಶೂಟ್ ಮುಗಿಸ್ಕೊಂಡು ಊರಿಗೆ ಹೋಗಬೇಕು. ಬಹುಶಃ ನಾನು ಅತ್ತೆಯವ್ರ ಜೊತೆ ಹೋಗೋದಕ್ಕಾಗಲ್ಲ, ಅವ್ರು ಹೋದ್ಮೇಲೆ ನಾನು ಸೆಪ್ರೇಟ್ ಹೋಗಬೇಕಾಗತ್ತೆ. ಹೋಪ್ಫುಲಿ ನೋಡೋಣ. ಅಲ್ಲಿಂದ ನಾನು ಬೇರೆ ಜಾಗಕ್ಕೆ ಹೋಗಬೇಕಿತ್ತು. ಆ್ಯಂಡ್ ಆಟೋ ಹತ್ತಾದ್ಮೇಲೆ ಅದು ಕ್ಯಾನ್ಸಲ್ ಆಯಿತು. ಸೊ ಬೇರೆ ಆಪ್ಷನ್ ಇಲ್ಲದೆ ಮತ್ತೆ ಆಟೋಯಿಂದ ಇಲ್ಲಿ ರ್ಯಾಪಿಡೋ ಬುಕ್ ಮಾಡಿಕೊಂಡು ಮನೆಗೆ ಹೊರಡಬೇಕಾಗಿ ಬಂತು. ಎಸ್, ಈಗ ಗೆಟ್ ರೆಡಿ ಆಗಿದೆ. ನಮ್ಮದು ಗೆಟ್ ರೆಡಿ ಆಗಿ ಲಗೇಜ್ ಪ್ಯಾಕ್ ಆಗಿದೆ. ನಂಗೆ ಕಾಲೇಜ್ ಬ್ಯಾಗು ಫೈನಲಿ ಅದಕ್ಕೆ ಎಷ್ಟು ಭಾರ ಕೊಟ್ಟೆ ಅಂದರೆ ಕಿತ್ತೋಯ್ತು. ಸೊ ಈಗ ಅದರ ಲಗೇಜ್ ಪ್ಯಾಕ್ ಮಾಡಿಕೊಂಡು, ಅದು ಕಿತ್ತೋಯ್ತು ಅಂದರೆ ಬ್ಯಾಗ್ ಏನಾಗಿದೆ, ಜಿಪ್ ಹೋಗಿದೆ. ಓಕೆ, ಈಗ ಅರ್ಜೆಂಟಲ್ಲಿ ಅದಕ್ಕೆ ನಾನು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು, ಬಟ್ಟೆ ಎಲ್ಲ ನೀಟಾಗಿ ಇನ್ನೊಂದು ಸರಿ ಪ್ಯಾಕ್ ಮಾಡಿಕೊಂಡು ಈಗ ಅತ್ತೆ ಮನೆಗೆ ಹೋಗಬೇಕು. ನಾನು ಮಹಿ ವೆಹಿಕಲಲ್ಲಿ ಹೋಗ್ತೀವಿ. ಅದಾದಮೇಲೆ ಅತ್ತೆ ಬಹುಶಃ ಬಸ್ಸಲ್ಲಿ ಹೋಗ್ತಾರೆ. ಈಗ ಅವ್ರ ಮನೆಗೆ ಹೋಗಿ ನೋಡಬೇಕು. 4:30ಗೆ ಬಂದರು. 4:30 ಮೇಲೆ 10 ನಿಮಿಷ ಆಯ್ತು. ಈಗ ಹೋಗಬೇಕು. ಓಕೆ ರೆಡಿ. ಓ ರೆಡಿ. ನೀನೇನು ಯಾವಾಗ ನಿಮ್ಮನ್ನ ಕಾಯಿದೆ ಇರಲ್ಲ, ನಾವು ಮುಂದಾಗೆ ರೆಡಿ ಆಗಿದ್ದೀವಿ. ಬೈತಿ ಯಾವಾಗ ನಿಂಗೆ ಗಾಂಚಲ್ಲಿ ಅಂತಲ್ಲ, ನೀನು ಯಾವ ಥರ ಬೇಗ ಬಂದಿದ್ಯಾ? 10 ಮಿನಿಟ್ಸ್ ಅಷ್ಟೇ ವೆಯ್ಟ್ ಮಾಡಿಸಿದ್ದು ಇವತ್ತು. ಫಸ್ಟಿಂದ ಹಿಸ್ಟ್ರಿ.
ಏನು ಏನಿಲ್ಲ. ಏನು ತಲೆನೇ ಬಚ್ಕೊಂಡಿಲ್ಲ. ಗಾಳಿಗೆ ಹೋದ್ರೆ ಅದೇ ಡ್ರೈ ಆಗಿಬಿಡುತ್ತೆ ಬಾ. ನೀನೇ ಗಾಡಿ ಹೋಗ್ತೀವಿ ಮತ್ತೀಯ, ನಾವು ಬಸ್ಸಲ್ಲಿ ಹೋಗ್ತೀವಿ. ಇಲ್ಲ ಬಾರ 4 ಅವರ್ ನೋಡ್ಬೇಕಿತ್ತು. ಮುಗೀತಷ್ಟೇ ಮ್ಯಾಚ್ ಮುಗೀತು. ಫಸ್ಟ್ ಬ್ಯಾಟಿಂಗ್ ಮತ್ತೆ ಹೋಗಿ 3/4 ಗಂಟೆ ಆಯ್ತು. ಹೋಗ್ಲಿ ನೋಡಿ 3 ಅವರ್ ಅಲ್ಲ. ಮತ್ತೆ ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರೆ 5:30 ದೇವ್ರು ಬಂದ್ಬಿಡುತ್ತೆ ಮನೆ ಹತ್ರ ಓಡಕ್ಬಿಟ್ಟು. ಬಂದಿರುತ್ತೆ ಇವಾಗ 6:30 ಅಷ್ಟರಲ್ಲಿ. ನಾವು ಹೋಗೋಷ್ಟಲ್ಲಿ ಕರೆಕ್ಟಾಗಿ ಆಗುತ್ತೆ. ನಾವು ಗಾಡೀಲಿ ಹೋಗೋದಲ್ಲ, ಬೇಗ ಹೋಗ್ಬೋದು. ಊರಿಗೆ ಹೊಡ್ತಾ ಇದ್ದೀವಿ. ರೋಡ್ ನಡಿ ಹೀಗಿದೆ. ಮೇಯ್ನ್ ರೋಡೇ ಆಲ್ಮೋಸ್ಟ್. ರೋಡ್ ದೊಡ್ಡದು ಮಾಡೋದಕ್ಕೆ ಹೋಗಿ ಈ ಥರ ಮಣ್ಣು ರೋಡ್ ಆಗಿದೆ. ಆಲ್ಮೋಸ್ಟ್ ಪ್ರತಿ ಸರಿ ನಾನು ಊರಿಗೆ ಹೋಗ್ಬೇಕಾದ್ರೇನು ಅಷ್ಟೇ ವೈಟ್ ಟಿ ಶರ್ಟ್ ಏನಾರು ಹಾಕೊಂಡ್ರೆ ಬ್ರೌನ್ ಆಗಿಬಿಟ್ಟಿರುತ್ತೆ. ಹಾಗೆ ಹೇಳ್ಕೊಂಡು ನಾವು ಊರಿಗೆ ತಲುಪಿಬಿಟ್ವಿ. ನಮ್ಮ ಅತ್ತೆ ಅಲ್ಲಿ ಬಿಜಾನ್ ಪ್ರಿಪ್ರೇಷನ್ ನಡೆಸ್ತಿದ್ರು. ಇಲ್ಲ ಅಂದರೆ ನೆನ್ನೆ ಕೆಲಸ ಮುಗಿಸ್ಕೊಂಬರೋಕ್ಕಾಗಿಲ್ಲ ಜಾಸ್ತಿ. ಇವಾಗ ಮುಗಿಸ್ಕೊಬಂದೆ. ಮೇಡಮ್ ನೋಡಿ ಎಲ್ಲ ದೇವ್ರ ಮನೆ ರೆಡಿ ಮಾಡ್ತೇವೆ. ಏನ್ ಮಾಡೋದವ ಮಾಡ್ಬೇಕಲ್ಲ. ಎಷ್ಟು ಗಂಟೆಗೆ ಬಂದೆ? ಎಷ್ಟು ಡಿಫ್ರೆನ್ಸ್ ಆಯ್ತಾ? ಈಗ ಒಂದು ಅರ್ಧ ನೀವು 20 ನಿಮಿಷ ಅಷ್ಟೇ. 20 ನಿಮಿಷ ಅಷ್ಟೇ. 20 ನಿಮಿಷ. ನೀವು ಲೇಟ್ ಆಗಿಬಿಟ್ಟಿದ್ದೀರಾ ಮನೇನ. ಅವ್ನು ಕ್ರಿಕೆಟ್ ಆಡ್ಕೊಂಡು ಕೂತಿದ್ದ ನಿಮ್ಮ ಡಿಯರ್ ಸನ್ನು. ನೀನೇನ್ ಮಾಡಕ್ ಏನಿಲ್ಲ. ಒಂದು 3 ಅವರ್ ಇರೋ ಆಗೋಗುತ್ತೆ ಅಂತ ಕೂತಿದ್ದ ಅವನು. ಇವಾಗ ಎಷ್ಟು ಗಂಟೆಗೆ ದೇವ್ರು ಬರೋದು ಹೇಳೋ? ನೀನೇನ್ ರೆಡಿ ಆಗ್ಬೇಕಾ? ಇಲ್ಲ, ಇದು ಮೇಕಪ್ ಮಾಡ್ಕೊತೀನಿ ಅಷ್ಟೇ. 7 ಗಂಟೆಗೆ ಬರ್ತದೆ. 6:30 ದೀಪ ಹಚ್ತೀನಿ. ಬರ್ತೀನಿ ಎಲ್ಲ ಒಂಚೂರು ಟೀ ಮಾಡ್ಬೇಕಂತ ಅವನಿಗೆ. ನಾ ಅಲ್ಲೇ ಕುಡ್ಕೊಂಬರೋಣ ಅಂದ. ಬೇಡ ಟೈಮ್ ಆಗ್ಬಿಡುತ್ತ ಊರಲ್ಲೇ ಕುಡಿಯೋಣ ಅಂತ. ಈಗ ರೆಡಿ ಆಗದ ನನಗಾದ್ರೆ? ರೆಡಿ ಆಗಿ ಬರ್ತೀನಿ ನಾನು. ದೀಪ ಹಚ್ಬಿಟ್ಟು ಆರತಿ ಕೂಸ್ಬಿಟ್ಟು ಬರ್ತೀನಿ ಟೀ ಮಾಡಕ್ಕೆ. ಓಕೆ. ತಿಳಿ ಮಹೇಶ ಇದು ಸರ್ರು ಆಚೆ ಕೂತಿದ್ರಲ್ಲ ಆ ಸರ್ ಇವರು. ಈ ಥರ ನೊಸ್ಟಾಲ್ಜಿಕ್ ಫೋಟೋ ನಮ್ಮ ಮನೇಲಿ ಇತ್ತು. ಈಗಿದೆಯೋ ಎಲ್ಲ ಗೊತ್ತಿಲ್ಲ. ಅದೊಂದು ಹಳೆ ಒನ್ ಆ್ಯಂಡ್ ಓನ್ಲಿ ಹಳೆ ಫೋಟೋ. ಇದು ಬಿಟ್ಟರೆ ನಮ್ಮೂರಲ್ಲಿದೆ. ಹಾಯ್, ನಾವು ಮೇಕಪ್ ಡೂಯಿಂಗ್. ಹಿಂದೆ ನೋಡಿ ಮೂಟೆ. ಎಲ್ಲ ಊರಲ್ಲೂ ಎಲ್ಲಾದರೂ ಒಂದು ಜಾಗದ ಮೂಟೆ ಇರುತ್ತೆ. ಸೊ ಈಗ ನನ್ನ ಹಿಂದೆ ಇದೆ ಮೂಟೆ. ಈಗ ಈ ಚೈನೀಸ್ ಮಂಡೆ ಹಾಕೊಂಡು ನಾನು ಮಂಡೆ ಅಂತೀನಿ, ವಾಟ್ ಎವರ್ ಅದನ್ನ ಹಾಕೊಂಡು ಇವಾಗ ಮೇಕಪ್ ಮಾಡ್ಕೋಬೇಕು. ಇನ್ನೊಂದು 1/2 ಅವರಲ್ಲಿ ದೇವ್ರು ಬರುತ್ತಂತೆ. ಸೊ ಆರತಿ ಎತ್ಕೊಂಡು ಹೋಗಿ. ಪ್ರತಿ ವರ್ಷ ಎಲ್ಲ ಆರತಿ ಹೊರ್ತಿದೆ. ಈ ವರ್ಷ ಲಾಸ್ಟ್ ಆರತಿ ಮಾತ್ರ ಹೊರಕ್ಕಾಗಿದೆ ನನಗೆ. ಅಟ್ಲೀಸ್ಟ್ ಇವಾಗಾದರೂ ಬಂದಲ್ಲ ಅನ್ನೋದಿದೆ. ನಮ್ಮ ಮೇಕಪ್ ಆಗಿದೆ. ನಿಮ್ಮದು? ನಮ್ದು ಯಾವ ಮೇಕಪ್ ಇಲ್ಲ ಕಣವ. ಇಷ್ಟೇ ನಮ್ಮವ್ರ ಕಾಂಪೌಂಡ್ ಮೇಲೆ ಹಾಕೋತೆ ಚಾಯ್ ಮಾಡ್ತೀವಿ. ಚಾಯ್ ಎಣ್ಣೆ ಎಲ್ಲ ಬ್ರ್ಯಾಂಡ್ ಆಗಿ ತೋರಿಸ್ತೀವಿ. ಅದೆಲ್ಲ ತೋರಿಸಲ್ಲ ಬಿಡ. ಈಡ್ ಮಾಡಿಬಿಡೋಣ. ಅಜ್ಜಿ ನಮ್ಮ ಅಜ್ಜಿ ಅಂತೀನಿ. ನಮ್ಮ ಅತ್ತೆ ಬಿಸ್ನೆಸ್. ಚಾಯ್ ಜೊತೆಗೇನಿಲ್ಲ, ಹೊಟ್ಟೆ ಹಸ್ವಾಗ್ತಿದೆ. ಅನ್ನ ಐತೆ ನೆಂಚ್ಕೊಂತೀನಿ. ಅನ್ನ ಟೀನಾ? ಮತ್ತೆ ಇನ್ನೇನು ಹೇಳಿ? ನೋ ಬಿಸ್ಕೆಟ್? ಅಜ್ಜಿ ಬಿಸ್ಕೆಟ್ ಇಲ್ವಾ? ಅಯ್ಯೋ ತರ್ಬೇಕು. ತಿನ್ನೋರು ಬರ್ಬೇಕಾರೆ ಜನ ಇಲ್ಲವ. ಬಿಸ್ಕೆಟ್ ಬೇಕಾದವ್ರು ಹುಡಿಕೊಂಡು ತಗೊಂಬರ್ಬೇಕು. ಸೇ ನಿಯರ್ ಬೈ ಅಂಗಡಿ ಇಲ್ಲ. ಇಲ್ಲಾಂದ್ರೆ ಹೋಗಿ ಎತ್ಕೊಂಬೋದಿತ್ತು ಅಜ್ಜಿಗ. ತಡ ಚಿಟಿ ಗಟ್ಟಿ ಗಿಟಿ ಕೆಳಗಿಡ್ಲಾ? ಪುಟ್ಟೆ ಕಷ್ಟಪಟ್ಟು ಇಡ್ಲಿ ಮಾಡಿದ್ರೆ ಇಡ್ಲಿ ಇಟ್ಟು ದೋಸೆನೂ ಹಾಕೊಳ್ಳಿಲ್ವಾ? ಹಾಕೊಂಡ್ರ ಏನೂ ಇಲ್ಲ, ಬರೀ ಟೀ. ಒಳ್ಳೆ ಚೆನ್ನಾಗೈತಪ್ಪ. ಆಯ್ತು ಬಿಡು, ಜಾಸ್ತಿ ಏನು ಬೆಳಕಂತೆ ಬಿಸ್ಕೆಟ್. ಹೊಟ್ಟೆ ಹಸ್ವಾಗ್ತೈತೆ. ನಾನು ಹೊಟ್ಟೆ ಸಿತ್ತಲ್ಲ, ಒಂದು ಒಬ್ಬಟ್ಟಿತ್ತು ಜೈ ಅನ್ಸ್ತೆ. ಒಬ್ಬಟ್ಟು ಕಾಳದು ಇದೇನು ಗೊತ್ತಿಲ್ಲ. ನಾನು ಒಬ್ಬಟ್ಟು ನಿಂತ್ಬಿಡ್ತಿದ್ದಲೆ. ಕಾಳಿಗೆ ಸಾರು ಫ್ರಿಜ್ಜಲ್ಲಿ ಐತೆ. ಅವಾಗೆ ತೆಗೆದು ನೋಡಿದ್ರೆ ಹಾಕದ 9 ಗಂಟೆ ರಾತ್ರಿಗೆ ಕುಡಿದ್ಬಿಟ್ಟು ಉಣ್ಣಂಗಿದ್ರೆ ಒಂಚೂರು ಉಂಡ್ರಿ. ಉಂಡ್ರಿ ಅಲ್ಲ, ಊಟ ಮಾಡ್ರಿ. ನಾವ್ ಹಂಗೆ ಹೇಳೋದು. ಉಂಡ್ರಿ ಇಕ್ಕಿಸ್ಕೊಳ್ರಿ. ಇನ್ನೊಂದ್ಸರಿ ಹಿಂಗ್ ಸ್ವಲ್ಪ ಇಕ್ಸ್ಕೊಳ್ಳಿ. ಉಂಡ್ರಿ ಅದೆಲ್ಲ ನಮ್ಮ ಲ್ಯಾಂಗ್ವೇಜ್. ತಗೊಂಡಿಂಗ್ ಯಾವ್ದು ಬೇಕಾ? ಜಾಸ್ತಿ ಇರೋದೇ ತಗೋ, ಪರವಾಗಿಲ್ಲ. ನಂಗೆ ಸ್ವಲ್ಪನೇ. ಬಿಸ್ಕಟ್ ಇಲ್ಲ, ಬೋರ್. ಮೂಲೆಗೆ ಹೋಗ್ಬಿಡ್ತಾನೆ. ಇಲ್ಲಿ ನಮ್ಮದು ಕಾಂಪೌಂಡ್ ಅವನೇನೋ ಆರಾಮಾಗಿದೆ. ಇಲ್ಲಿ ಕೂರಕ್ಕಾಗಲ್ಲ ಅಷ್ಟೇ. ಅವಾಗ ಅಂತೀವಿ. ನಿಯರ್ ಅಂಗಡಿ ಇದ್ದಿರೋ ಚೆನ್ನಾಗಿರೋದು ಮಹೇಶ. ನಿಯರ್ ಅಂಗಡಿ ಅದೇ ಅಲ್ಲೋಗ್ಬೇಕು. ಈಗ ಟೀ ಯಾರೋಗೋಯ್ತದೆ ಅಷ್ಟೇ. ಟೀ ಯಾರೋಯ್ತದೆ.
ಮತ್ ಕುಡಿ ಸುಮ್ನೆ ಎಲ್ಲ ನೀನೇ ಮಾತಾಡಿದ್ರೆ ನಾವ್ ಇನ್ನೇನ್ ಹೇಳೋಣ. ಅದನ್ನೇ ಹೇಳ್ಕೊಂಡು ಸುಮ್ಮನೆ ಕುಡಿದಿದೆ ಅಷ್ಟೇ, ನೀನು ಅಡ್ವೈಸ್ ಕೊಡೋದು ಅಂತೆ. ಏನು ಹೇಳು? ಕನಕಾಂಬರದ ಹೂವ ಮುಡ್ಕೋ ಅಂತ ಹೇಳ್ತಾ ಇರೋದು. ನಂಗೆ ಇಷ್ಟ ಇಲ್ಲ ಹೂವು. ಯಾವ ಹೂವ ಮುಡ್ಕತೀಯ? ನಂಗೆ ಹೂವನೇ ಇಷ್ಟ ಇಲ್ಲ, ವಾಸನೆ. ಅಂದ್ರೆ ನೀನ್ ಹೆಂಗ್ಸೇ ಅಲ್ಲ ಅಂತ. ವಾಸನೆ ಹೂವ ನಂಗ ಅದು ಚೆನ್ನಾಗಿಲ್ಲ. ಕನಕಾಂಬ್ರ ಗಬ್ಬು, ನಂಗೆ ಇಷ್ಟ ಇಲ್ಲ ಹೂವ. ಅದಕ್ಕೆ ಇದ್ರು ಗುಲಾಬಿ ಒಂದಿಕ್ಕೊಳ್ದು ಅದು ಚುಚ್ಚ. ಗುಲಾಬಿ ಹೂವ ಚುಚ್ಚ, ಮಲ್ಲಿಗೆ ಹೂವ ವಾಸನೆ. ನನ್ನ ಈಸಿಯಾಗಿ ಮಲ್ಲಿಗೆ ಹೂವ ವಾಸನೆ ಕಿಡ್ನಾಪ್ ಮಾಡ್ಬಿಡ್ಬೋದು ನೀವು, ಅಷ್ಟು ಇರಿಟೇಷನ್ ಆ ಸ್ಮೆಲ್ಗೆ. ಕನಕಾಂಬ್ರ ಹೂವ ಐ ಹೇಟ್. ಇನ್ನ ಏನೇನ್ ಎತ್ಕೋಬೇಕಾ ಎತ್ಕೊಂಡ್ಬಿಡ್ರಿ. ಇಷ್ಟ ಬೇಕಣ್ಣ? ಪೂಜ್ತೀನಿ ಕೆಳಗಡೆ ಆರ್ತಿ ಪೂಜೆನ ಡುಮ್ ಡುಮ್ ಅಲ್ಲಿ ಇರು, ಅವಾಗ ಸ್ಟಾರ್ಟ್ ಮಾಡುವಂತೆ. ರೆಡಿ ಮಾಡೋಣ, ಆಮೇಲೆ ಸ್ಟಾರ್ಟ್ ಮಾಡ್ಬೇಕು. ದೀಪ ಹಚ್ಚೋಣ ಬಾ. ಅದೇ ಇವಾಗ ರೆಡಿ ಮಾಡು. ನಾನೇ ದುಮ್ ದುಮ್ ಅಂದಾಗ ಅವಾಗ ದೀಪ ಹಚ್ಚು. ಅವ್ರು ಅಲ್ಲೋಗಿ ಇಲ್ಲಾಗ ಬರೋಕ್ 1 hour ಆಯ್ತದೆ, ಅವಾಗ ಹೋಗೋದು. ಅಯ್ಯೋ ಏನೇನ್ ಎತ್ಕೋಬೇಕಾ? ನೀನ್ ಯೋಚನೆ ಮಾಡು. ನಿನ್ನೆ ಏನ್ ಹೇಳ್ದೆ ಇಲ್ಲ ನಾನು? ಟಮಟ ಹಬ್ಬದ ದಿನ ಚೆನ್ನಾಗಿರುತ್ತೆ, ಹಬ್ಬ ಆಗಿ 1 ತಿಂಗಳವರೆಗೂ ಚೆನ್ನಾಗಿರುತ್ತೆ. ಇಲ್ಲ ನಮ್ದು ಇವಾಗೂ ಚೆನ್ನಾಗೈತೆ. ನಾವ್ ಮೊನ್ನೆ ಅತ್ತೆ ಟಮಟ ಕೊಡ್ತಿತ್ತು. ಟಮಟ ಅದು ಆರತಿ ಮಾಡೋರ, ಅದೊಂದು ಸ್ವೀಟ್ ತರ, ಅದು ದೇವ್ರಿಗೆ ಇಡೋದು ಒಂದು ಸ್ವೀಟ್ ತರ. ಮಹೇಶ ಮೊನ್ನೆ ಅತ್ತೆ ಟಮಟ ಕೊಡ್ತಿತ್ತ. ನಾ ಹೇಳ್ದೆ 1 ತಿಂಗ್ಳು ಇಟ್ಕೋ, ತಲೆ ಹೊಡಿಯಕ್ಕೆ ಹೆಲ್ಪ್ ಆಯ್ತದ. ಆಮೇಲಿಂದ ಫುಲ್ ಗುಂಡ್ಕಲ್ ಆಗ್ಬಿಡುತ್ತೆ ಪೂರ್ತಿ. ಎಲ್ಲಾರು ಹಂಗ ಅನ್ಕೊಂಡೆ ಮಾಡೋದು. ಜಾಸ್ತಿ ಗಾಳಿ ಒಣಗಕ್ಕೆ ಬಿಟ್ಬಿಟ್ರೆ ಅದಕ್ಕೆ ಮುಚ್ಚಿದ ಕಲ್ಲು ಒಂದು ಮೊಳೆ ಹಿಡ್ಕೊಂಡು ಸುತ್ತಿಗೆ ಹೊಡಿತಾರ ನೋಡು, ಆ ತರ ಹೊಡಿಬೇಕು. ಹಂಗಾಗ್ಬಿಡುತ್ತೆ. ಇಲ್ಲಿ ಟಮಾಟ ತುಂಬಿಕೈತೆ ಬಕೆಟು. ಈ ತರ ಬೇಜಾನ್ ಬಕೆಟ್ ಹಿಸ್ಟ್ರಿಗಳಿವೆ. ಈ ತರ ಬಕೆಟ್ ಅಲ್ಲೇ ನಾವು ಆರ್ತಿ ಹೊರೋದು. ಪುಟ್ಟದ್ ಮಾಡದೆ, ಪುಟ್ಟದು ನಮ್ದೊಂದು ಅವ್ರದೊಂದು. ಯಾರ್ದು? ಆಂಟಿ ಏನೋ ಮಾಡ್ರಪ್ಪ. ಹೂವು ಇಡಕ್ಕಾಗಲ್ಲ, ಇದನ್ನ ಇಡಕ್ಕಾಗಲ್ಲ, ಒಂಬಳೆ ಇಡಕ್ಕಾಗಲ್ಲ. ಮಾಡಿದ್ರೆ ರೋಸ್ ಹೂವ ಚಿಕ್ಕ ಚಿಕ್ಕ ಕೊಟ್ಟವ್ರೆ. ಏನೋ ಮಾಡು ಮ್ಯಾಜಿಕ್. ನಿನ್ ಕೈಯಲ್ಲಿ ಇರೋದು ಮ್ಯಾಜಿಕ್ ಮಾಡೋದು. ಅಲ್ಲ ಹೆಂಗ್ ನನ್ಗೆ ಹೇಳ್ರೆ ನನ್ಗೆ ಹೊತ್ಕೊಂಡೋಗ ಕಾಂಪಿಟೇಷನ್ ನಮ್ದು, ಮಾಡೋ ಡೆಕೋರೇಷನ್ ಕೆಲಸ ನಿಮ್ದು. ಹೊಡಿಲಿ ಅದನ್ನ ನೋಡೋಣ. ಇದನ್ನ ಇದು ಚಿಕ್ಕು ಇದಾ ಮುಳ್ಳ ಹೆಂಗ ಮಾಡೋಣ, ಟ್ರೈ ಮಾಡೋಣ. ನೋಡಕ್ ಚೆನ್ನಾಗಿರುತ್ತೆ. ನಂಗೆ ಸ್ಮೆಲ್ಲೇ ಟಾಲರೇಟ್ ಮಾಡೋಕ್ಕಾಗಲ್ಲ ಹೂವುದು. ನೀನು ಯಾವಾಗ ಮುಡ್ಕೊಳ್ಳಿಲ್ಲ ಅಂದ್ರೂ ದೇವಸ್ಥಾನಕ್ಕೆ ಹೋದಾಗ ನೋಡು ಇಷ್ಟುದ್ದ, ಅದು ಒಂದ್ ಲಕ್ಷಣ ಗೊತ್ತಾ? ಒಂದಿಷ್ಟು ಉದ್ದ ಮುಡ್ಕೋಬೇಕು. ಹಿಂಗ ಆರ್ತಿ ಎತ್ತಿದಾಗ 10 ಜನ ಏನ್ ಮಾಡ್ತಾರ ಅದ್ ಮಾಡಿದ್ರೆ ನೀನ್ ಹುಡ್ಗಿ ಇನ್ಸ್ಕತಿಯ. 10 ಜನ ಏನ್ ಮಾಡ್ತಾರ ಅದ್ ಮಾಡ್ಬಾರ್ದು, ನಾವು ಒಂದು ಮಾಡ್ಬೇಕು. 10 ಜನ 4 ಜನ 10 ಜನ ಬೇಡ, 4 ಜನ ಒಂದ್ ಹೋಗಿದ ಜಾಗದಲ್ಲಿ ಎಷ್ಟು ಗೌರವ ನಡ್ಕೋತಾರ. 100 ಜನ ಇದ್ರು ಅದು ಬೇರೆ, ಗೌರವವಾಗಿ ನಡ್ಕೊಳ್ಳೋದು ಬೇರೆ. ಗೌರವನೇ ಇದೆಲ್ಲ. ಅದು ನಮ್ಗೆ ಆಗಲ್ಲ ಬಾಡಿಗೆ. ಹೇಳ್ಬಿಟ್ರೆ ಆಫ್ ಮಾಡಿ ಹೇಳ್ತೀನಿ. ಬಾಡಿಗೆ ಆಗಲ್ಲ ಅದು. ನಂಗೆ ಸ್ಮೆಲ್ ಟಾಲರೇಟ್ ಮಾಡಕ್ಕಾಗ, ತಲೆನೋವು ಬರುತ್ತೆ. ಮಾತ್ರೆ ಕೊಡ್ತೀಯಾ? ಊರಲ್ಲಿ ಮಾತ್ರೆ ಎಲ್ಲ ಸಿಗಲ್ಲ. ಮತ್ತೆ ನಾನು ಲೈಟ್ ಎಲ್ಲ ನೆಮ್ಮದಿಯಾಗಿ ಮಲ್ಕೋಬೇಕು, ಕೆಲಸ ಇದೆ. ಇಲ್ಲಿದ್ಯಾ ಬ್ಲಿಂಕಿಟ್ಟು? ಮತ್ತೆ ಬಿಸ್ಕೆಟ್ ತರ್ಸಕ್ಕಾಗಿಲ್ಲ ನಿನ್ ಕೈಲಿ, ಬ್ಲಿಂಕಿಟ್ ತಲೆನೋವು ಮಾತ್ರ ತರ್ಸ್ಬಿಡ್ತೀಯಾ? ಊರಲ್ಲೆಲ್ಲ ಬ್ಲಿಂಕಿಟ್ ಬಂದ್ಬಿಟ್ರೆ ತತಾರಲ್ಲ ಇಲ್ಲಿ ಅಂದ್ಬಿಟ್ಟು. ಝೊಮ್ಯಾಟೊ ಎಲ್ಲ ಇರ್ಬೋದನ್ನ ಹೇಳ್ತೀನಿ ರಮೇಶ. ಝೊಮ್ಯಾಟೊ ಬೇರೆ, ಝೊಮ್ಯಾಟೊ ಎಲ್ಲ ಇರ್ಬೇಕಲ್ಲ. ಝೊಮ್ಯಾಟೊ ಅದು ಬೇರೆ, ಬ್ಲಿಂಕಿಟ್ ಬೇರೆ. ವಸ್ತು ತಂದ್ಕೊಡೋವು ಬೇರೆ, ತಿಂಡಿ ತಂದ್ಕೊಡೋವು ಬೇರೆ. ತಿಂಡಿ ತಂದ್ಕೊಡವೆ ಬೇರೆ. ಅಕ್ಕಿ ಉಯ್ದ್ರೆ ತೂಕ ಆಯ್ತದೆ, ಸ್ವಲ್ಪ ಹೋಗಿಲ್ಲ ಅಕ್ಕಿನ. ಮತ್ತೆ ನನ್ನ ತಲೆ ಕತ್ರು ಸುತ್ತದ್ ನೋಡ್ಕೊಂಡು ಉಯ್ಯತ್ತೆ. ನೀನ್ ಎತ್ತರ ಮಾಡ್ಬೇಕು ಅನ್ನೋದು ಏನ್ ಇದಕ್ಕೆ ಮೀಡಿಯಂ ಸೈಜ್ ಇಲ್ವಾ? ಇದ್ರ ಮಧ್ಯದಲ್ಲಿ ಬರೋ ಸೈಜ್ ಇಲ್ವಾ? ಅಲ್ಲೊಂದು ಇದೆ ಸೈಜ್ ಐತೆ, ಇದೊಂದು. ಅಷ್ಟು ಅಕ್ಕಿ ಉಯ್ತೀಯ ಎತ್ಕೊಂಡು ಕತ್ತು ಹಿಂಗಾಗ್ಬಿಡುತ್ತೆ ನಂಗೆ ತಲೆ. ಏನ್ ಮಾಡೋದು ಮತ್ತೆ? ಡೆಕೋರೇಷನ್ ಪ್ರೋ ನೀನು ಮಾಡು. 10 minutes ಟೈಮ್ ಕೊಡ್ತೀನಿ ಮಾಡಷ್ಟರಲ್ಲಿ. ನೋಡೋಣಲ್ಲ ನೀನು ಮಾಡಿ. ಎಷ್ಟೈತೆ ನೋಡು, ಕೆಂಪು ಇದು ವಿಧ ಅಲ್ಲಿ ನೋಡು. ಅಜ್ಜಿ ತಗೋಬೈ. ಯಾವುದು? ಬೇವಿನ ಸೊಪ್ಪು. ಬೇವಿನ ಸೊಪ್ಪು ಎಲ್ಲ ಐತೆ ಮಹೇಶ? ಈಚೆ ಐತೆ ಬಾ.
ಇದಾ ಈ ಬಟ್ಟೆನಾ? ಬೇವಿನ ಸೊಪ್ಪು ಅಲ್ಲ, ರೈಟ್ ನೋಡು ಇದತ್ರ. ದಿಸ್ ಇಸ್ ಕೆಂಪು ಹೂವ, ದಿಸ್ ಇಸ್ ಫ್ರೀ ಹೂವ ಇದು. ಅಯ್ಯೋ ಏನಂತಾರೆ ಇದಕ್ಕೆ? ಇಂದ ಹೂವು ಮೈಸೂರಿನ ಇದು ದಾಸವಾಳ. ಓ ದಾಸವಾಳನೇ. ದಾಸವಾಳ ಅಲ್ಲ ಅದು, ಮತ್ತೆ ಅದಕ್ಕೇನೋ ಸೀಮೆ ಸಿದ್ಲು ಅಂತಾರೆ. ಇಲ್ಲ ಕಣತೆ, ದಾಸವಾಳ ಇದು. ಕುತ್ಕೊ ನೀನು. ಮದ್ವೆ ಮನೆ ಕಟ್ತಾರೆ ನೋಡು ಹಳ್ಳಿ ಕಡೆ ಚಪ್ರಕ್ಕೆ. ಅಯ್ಯೋ ಮೈಸೂರು ಕೇಳ್ತೀನಿ ಇರು. ಅವನು ಏನು ಹೇಳೋದು? ಪ್ರೋ ಪ್ಲೇಯರ್. ಸೀಮೆ ಚಿದ್ಲುವ. ಚೀಮೆ ಮೈಷಾ ಇದು ಯಾವ ಹೂವ? ದಾಸವಾಳ ತಾನೇ? ದಾಸವಾಳ ಅಲ್ಲ, ಇದು ಮರದಲ್ಲಿ ಬೆಳೆಯೋದು. ದಾಸವಾಳ ಗಿಡ, ಇದು ಮರ. ಆಯ್ತು, ಇದು ದಾಸವಾಳ ತರ ಇಲ್ಲ, ರೆಪ್ಲಿಕಾ ಅಕ್ಕ ತಂಗಿ. ಸೀಮೆ ಚಿದ್ಲುವ. ಸೀಮೆ ಚಿದ್ಲು ಹೂವ. ಇದು ಈ ತರ ಇನ್ನ ಕಲರ್ ಕಲರ್ ಬರುತ್ತೆ. ಇದು ಒಂದೇ ಕಲರಾ? ಇದು ಎಲ್ಲೋ, ಎಲ್ಲೋ ಮತ್ತೆ ರೆಡ್. ಪ್ರೋ ನೋಡು ಮೈಸ್ ಎಷ್ಟೊಂದು ಹೂವ ನೋಡು. ಮೈಷ ನಿನ್ ವಯಸ್ಸು ರಿವೀಲ್ ಮಾಡಕ್ ಬಂದ್ಬಿಡ್ತಿತ್ತ ಈಗ. ನಿನ್ ವಯಸ್ಸು ಅಲ್ಲ ಮಹೇಶ, ಎಷ್ಟು ನೋಡೋದು ಯಾಕೆ ಅವ್ನಿಗೇನು ವಯಸ್ಸಾಗಿಲ್ವಾ ಅಂತ ಹೇಳಕ್ ಬಂತು. ಬೇಡ ಬೇಡ, ಕವರ್ ಅಪ್, ಅಂಡರ್ ಕವರ್ ಆಪರೇಷನ್. ಸಣ್ಣಂತೂ ನಂಗೆ ಐಡಿಯಾ ಗೊತ್ತಾಯ್ತಿಲ್ಲ. ಹ್ಞೂ ಇವೆರಡೇ ತುಂಡಾಗಿರೋವು, ಅವೆರಡು ಹಿಡ್ಕೊಂಡಿರೋವು ಎಡಗೈಯಲ್ಲಿ. ಎಡಗೈಯಲ್ಲಿ ಅದೆರಡಕ್ಕೋಸ್ಕರ ಎಲ್ಲ ಮುರಿದ್ಯಾ? ಮಾಡೋ ಅಳ್ಟಿ ನೀನು. ಯೋಚನೆ ಮಾಡ್ಲಿ. ಏನ್ ಹೇಳಿ ಇವಾಗ ನಿನ್ ಕಂಪ್ಲೇಂಟು? ಅಲ್ಲ ಹಬ್ಬಕ್ಕೆ ಕರ್ಕೊಂಬಂದು ಯಾಕೆ ಬೈತಿದ್ಯಾ ನನ್ಗೆ? ಹಬ್ಬ ಕರ್ಕೊಂಬಂದ್ ಬೈಯ. ನಾನು ಹೂವ ಮುಡ್ಕೊಳಲ್ಲ. 10 ಜನ ಹೆಣ್ಮಕ್ಳು ಆರ್ತಿ ಹೊತ್ಕೊಂಡು ಹೋಗ್ಬೇಕಾದ್ರೆ ನೀನ್ ತಲೆ ತುಂಬಾ ಮುಡ್ಕೋಬೇಡ ಒಂಚು. ಅದು ಲಕ್ಷಣ ಹೆಣ್ಮಕ್ಳಿಗೆ. ಅದದು ತಗೋ ಇವಂದು ಏನು ಮಹೇಶ ನೀನು ಹೇಳ್ಬೇಕು. ಇವಾಗ ನಾನು ಇವಳು ಮದ್ವೆ ಆಗಿ ಹೋಗಿರೋ ಗಂಡನ ಮನೇಲಿ ಅವ್ರಿಗೆಲ್ಲ ಹೇಳ್ಬೇಕು. ನೀನ್ ಅವಾಗ ಈ ಡೈಲಾಗ್ ಹೇಳಿಲ್ಲ. ಅವಾಗ ಏನಲ್ಲ, ಮೆಮೊರಿ ಜಾಸ್ತಿ ಹಬ್ಬದಲ್ಲಿ ಇರೋದು ಅಂದ್ರೆ ನಮ್ಮ ಹತ್ರನೇ ನಿಂದು, ಬೇರೆ ಎಲ್ಲೂ ಮೆಮೊರಿ ಇಲ್ಲ ನಿನ್ಗೆ. ಎಲ್ಲೈತೆ ಹಬ್ಬದ್ದು ನಿನ್ ಮೆಮೊರಿ? ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ. ನಮ್ಮೂರಲ್ಲಿ ತಾನೇ, ಅಷ್ಟೇ ತಾನೇ. ಆರತಿ ಹೊತ್ಕೊಂಡು ಒಂದ್ ಸೀರೆ ಉಟ್ಕೊಂಡು ಆರತಿ ಅಂತಾನೆ ಅಂತ ಅಲ್ಲ. ಇವಾಗ ಬೇರೆ ಯಾರೋ ಫ್ರೆಂಡ್ಸ್ ಮದ್ವೆ ಇರುತ್ತೆ, ಅಲ್ಲಿ ಗ್ರ್ಯಾಂಡ್ ಆಗಿ ಹೋಗಿ ರೆಡಿಯಾಗಿ ಇದ್ ಮಾಡ್ಬೇಕು. ಹುಡುಗಿ ಏನೋ ಒಂದು ಹಬ್ಬ ಬರುತ್ತೆ, ನಾನು ಎಲ್ಲಾ ರೆಡಿಯಾಗಿ ಶೋಕಿ ಮಾಡ್ಬೇಕು. ಶೋಕಿ ಅನ್ನೋದ್ಕಿಂತ ತೋರ್ಸ್ಕೋಬೇಕು ನಾನು ಹುಡುಗಿ ಅಂತ ಇದೇ. ನಾನು ಹುಡುಗಿ ಅಂತ ಪಾಂಪ್ಲೆಟ್ ಹಾಕೊಂಡು ಓಡಾಡ್ಬೇಕಾ? ಅವಾಗ ಡ್ರೆಸ್ ಆಗಿದ್ದಾನೆ ಹೋಗೋದು ನಾನು ನೀಟಾಗಿ. ಅತ್ತೆ ಎಸ್ಕೇಪ್ ಆಗೈತೆ ನಾನು ಅರ್ಧಂಬರ್ಧ ಕಾನ್ವರ್ಸೇಷನ್ ಮಾಡ್ಬಿಟ್ಟು. ನೀನು ಕ್ರಿಕೆಟ್ ಬಿಸಿಲ್ ನನ್ಗೆ ಏನೋ ಬೈತು ನಮ್ಮ ಅತ್ತೆ. ಏನ್ ಬೈತೆ ಹೇಳು? ಮೀಟರ್ ಬೇಕೀಗ ಹೇಳಕ್ಕೆ. ಸೊನ್ನ ಮೇಲಾನೆ ನಾನು ಹೇಳ್ತೀನಿ ಕೇಳು. ಸೊನ್ನು ನನ್ಗೇನ್ ಭಯ ಇಲ್ಲ. ಹೇಳಿಲ್ಲ ನೀನ್ ಹೇಳ ಕುಲನೇ ಅಲ್ಲ ನೀನು. ನಾನ್ ಮಿಸ್ಟೇಕಂಡಿ ಗರ್ಲ್, ನಾನೇ ಹೇಳ್ತೀನಿ ಹೋಗು. ಅಲ್ಲ ಮೊಮ್ಮಕ್ಳು ಕೇಳ್ಕೊಳ್ಳೋದ ನೀನ್ ಸೀರೆ ಹುಟ್ಟಿದ್ದ ನನಗೆ ಗ್ಯಾರಂಟಿ ಇಲ್ಲ 50 ವರ್ಷದ ಮೇಲೆ ನಾನು ಇರ್ತೀನಿ ಅಂತ. ಮೊಮ್ಮಕ್ಳಲ್ಲಿ ಮಕ್ಳು ನೋಡೋದೇ ಡೌಟ್. ನಾನು ಒಂದು ಹೆಣ್ಣು ಸೀರೆ ಉಟ್ಕೊಂಡು ಹೂವು ಮುಡ್ಕೊಂಡು ಲಕ್ಷಣ ನೀನ್ ಬೇರೆ ಜಾಗದಲ್ಲಿ ನೀನ್ ಇಷ್ಟ ಬಂದಂಗ ಹೋಗು. ನೀನು ಹುಡುಗನ್ ತರ ಹೋಯ್ತೀಯ, ಹುಡುಗಿ ತರ ಹೋಯ್ತೀಯ, ಅದ್ ನಿನಗ್ ಸೇರಿದ್ದು. 4 ಜನ ನಿನಗೆ 10 ಜನ ಬೇಡ. ಆ 4 ಜನ ಯಾರ 4 ಜನ ನಾವೇ. ಆ 4 ಜನ ನಾವೇ. ನಮ್ಗೆ ಅನ್ಸುತ್ತೆ 4 ಜನ ಹೂವು ಮುಟ್ಕೊಂಡಾಗ ನಾವು ಉಟ್ಕೋಬೇಕು, ಒಂದ್ ಸೀರೆ ಉಟ್ಕೊಂಡಾಗ ನಾವು ಸೀರೆ ಉಟ್ಕೋಬೇಕು. ಲಕ್ಷಣವಾಗಿ ತಲೆ ನೀನ್ ಬಾಕಿ ಜಾಗದಲ್ಲಿ ಹೆಂಗ್ ಹೋಗ್ತೀಯ? ಪ್ಯಾಂಟ್ ಶರ್ಟ್ ಹಾಕೊಂಡ್ ಹೋಗ್ತೀಯ? ಆಗೋ. ನನಗೆ ಪ್ಯಾಂಟ್ ಶರ್ಟ್ ಹಾಕಿಲ್ಲ, ಕುರ್ತಾ ಹಾಕಿಲ್ಲ. ಆ ಕುಡ್ದಕ್ ಒಂದಿಷ್ಟು ನೀನ್ ಮಲ್ಲಿಗೆ ಇಲ್ಲ ತಾನೇ. ಇದು ಸೃಷ್ಟಿ ಆಗಲ್ಲ. ನೀನ್ ಕೇಳಿದ ಅದ್ಭುತ ಏನಾಯ್ತಾ ಅದನ್ನ ಹುಡ್ಕೊಂಡು ಲಕ್ಷಣ. ನಾನು ಹೇಳ್ತೀನಿ ಕೇಳು. ನನ್ಗೊಂದು ನಿನಗೆ ಗೊತ್ತು ಯಾವ್ದು ಅಂತ ಸ್ಪಷ್ಟವಾಗಿ ನಾನು ಹೇಳಲ್ಲ, ಬಟ್ ನಿಂಗೊಂದು ವಿಚಾರ ಗೊತ್ತು. ಆ ವಿಚಾರ ನಂಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಅಂತ ನಿನಗಿದೆ, ನಿನಗಿರ್ಬೋದು. ಹಾಗಂತ ನೀನ್ ಸರಿ, ನನ್ ತಪ್ಪೇ ನೀನು 4 ಜನ ನಡ್ಕೊಳ್ತಾರ ಅಂದ್ರೆ 4 ಜನ ಅಂದ್ರೆ ಅನ್ನಿಸ್ಬೇಕು, ಅದನ್ನ ನಡ್ಕೋಬೇಕಾ? 4 ಜನದ ಮಾತು ಕೇಳ್ಬೇಕಾ? ಅಲ್ಲ, ನೀನ್ ದೇವ್ರಿಗೆ ಹೋಗ್ಬೇಕಾದ್ರೆ 4 ಜನ ಹೆಂಗೆ ಲಕ್ಷಣವಾಗ ಕುಂಕುಮ ಇಟ್ಕೊಂಡು ಕುಂಕುಮ ಇಟ್ಕೊಂತೀನಿ ನಾನು. ಹೂವು ಯಾಕೆ ಇಟ್ಕೊಳ್ಳೋದು ಅಂದ್ರೆ ಸ್ಪೆಸಿಫಿಕ್ ರೀಸನ್ ಹೇಳ್ತೇನೆ. ನನಗೆ ಆ ಸ್ಮೆಲ್ ಟಾಲರೇಟ್ ಮಾಡಕ್ ಆಗಲ್ಲ.
ತಲೆ ನೋವುತ್ತೆ ನೀನ್ ನನಗೆ ಇಲ್ಲಿ ಬರುತ್ತೆ ವಾಸನೆ. ಅದು ನಂಗೆ ಇಷ್ಟ ಇಲ್ಲ. ಮಲ್ಲಿಗೆ ಹೂವ ನಿನ್ ವಾಸನೆ ಹೇಳ್ತೀನಿ ಇವಾಗ ಸರಿಯಾಗಿ. ನಿನ್ಗೆ ಹುಲ್ಲು ಇರುತ್ತಲ್ಲ ರೋಡಲ್ಲಿ, ಆ ಹುಲ್ ಕಟ್ಟಾದ್ರೂ ಇದಾಕಿ ಮುಡ್ಸ್ಬಿಡ್ಬೇಕು. ಇಲ್ಲಾಂದ್ರೆ ಯಾವ್ದಾರ ಕಾಂಗ್ರೆಸ್ ಗಿಡ ಅದನ್ನ ಕಿಟ್ಬಿಟ್ಟು ಅದನ್ನ ಮುಡ್ಸ್ಲಿಕ್ಕೆ ಮಹೇಶ ಮೇಲೆಲ್ಲ ನೋಡೋ ಕೆಲಸ ಮಾಡಕೋ ನಿಮ್ಮ ಅಮ್ಮ ಯಾಕೋ ನೋಡು ಸುಮ್ನೆ ಒಂದು ಹೆಣ್ಮಗ್ಳನ್ನ ಅಡಾಪ್ಟ್ ಮಾಡ್ಕೊಂಡು ನಿನ್ನ ಈ ಎಕ್ಸ್ಪೆಕ್ಟೇಷನ್ ಎಲ್ಲ ತೀರ್ಸ್ಕೊಳ್ಳೋದೇಕೆ? ನನ್ನ ಮನೆಗ್ ಬರ್ತಾಳಲ್ಲ ಅದು ಇನ್ನು 10 ವರ್ಷ ಡಿಲೇ ಆಗ್ಬಿಡುತ್ತೆ. 20 ವರ್ಷ ಆಗ್ಲಿ ಬಿಡು. ನನ್ ಮನೆಗೆ ಒಬ್ಳು ಬರ್ತಾಳಲ್ಲ ಅವಳನ್ನ ನಾನು ನೀನ್ ಹೆಂಗಿರ್ತೀವಿ ಇರುಕಂದ ಅಟ್ಲೀಸ್ಟ್ ನನ್ ಮಾತು ಒಂದ್ ದಿವಸ ಕೇಳು ಸಾಕು. ಕೈಂಡ್ಲಿ ದಿಸ್ ಇಸ್ ಅನ್ ಅಡ್ವರ್ಟೈಸ್ಮೆಂಟ್. ಒಂದ್ ದಿವಸ ಇದು ಒಂದು ಅಡ್ವರ್ಟೈಸ್ಮೆಂಟ್. ಎಂತಕ್ಕೆ ಅಡ್ವರ್ಟೈಸ್ಮೆಂಟ್? ಮಹೇಶ ಅಲ್ಲೆಲ್ಲ ದೀಪ ಆಯ್ತಂತೆ ನೋಡು ಗೋಡೆ ಮೇಲೆ ದೀಪ. ಎಂತಕ್ಕೆ ನೀನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು? ಎಷ್ಟೊತ್ತು ದೀಪ ಇವನ ಹತ್ರ ಎಣಗಕ್ಕಾಗಲ್ಲ ಕಂಡ್ಬಿಡು. ಹೋಗ ಹೇಳಿದ್ ಮತ್ ಕೇಳ. ಅಲ್ಲೆಲ್ಲ ದೀಪ ಅದೆಲ್ಲ ಕಿಟಕಿನ ಮತ್ತೆ ಫ್ಯೂಚರ್ ಹೆಣ್ಣೋಡೋ ಶಾಸ್ತ್ರಕ್ಕೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಸೈಲೆಂಟ್ ಆಗಿ ಆಡ್ ಕೊಡ್ಬಿಟ್ರು ಅಂತ. ನಾನು ಈ ತರ ಅತ್ತೆ ಆಮ್ ಎ ವೆರಿ ಗುಡ್ ಗರ್ಲ್ ಅಂತ. ಹಚ್ಚು ನೀನ್ ಹಚ್ಕೊ. ಹಚ್ಚು ಹಚ್ಚು ಬಂತು ಬರ್ತಾ ಇದೆ. ಚೆನ್ನಾಗಿದೆ. ನಾನು ಹೆಂಗಂತ ಹೇಳಿದ್ರು ದೇವರಿಂದ ಹೋಗ್ತಾರದು ಉಳಿದ ಇನ್ನೇನಾಗುತ್ತೆ. ಸಿಂಬೆನಾ ಆಚೆ ನಿಂತ್ಕೊ. ಬಗ್ಗು ಬಗ್ಗು ಬಗ್ಗು. ನೀವೇ ನೋಡೋದ್ರಲ್ಲ ಎಷ್ಟು ಆರತಿ ಹೋಯ್ತು ಅಂತ. ಆದ್ರೆ ಒಂದಾನೊಂದು ಕಾಲದಲ್ಲಿ ರೋಡ್ ತುಂಬಾ ಎಣ್ಸಕ್ಕಾಗ್ದರಷ್ಟು ಆರತಿಗಳು ಹೋಗ್ತಿದ್ವು ಅಂತೆ. ಬಟ್ ನನ್ನ ಟೈಮಿಗೆ ಬಂದಾಗ ನಾನು ನೋಡಿದ್ದೀನಿ ಒಂದು 100-200 ಅಷ್ಟು ಆರತಿಗಳನ್ನ ನೋಡಿದ್ದೀನಿ. ಬಟ್ ಬರ್ತಾ 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 ದೇವ್ರ ವಿಚಾರ ಊರಬ್ಬ ಅನ್ನೋ ಟೈಮ್ ಬಂದಾಗ ಆರತಿಗಳು ಸಂಖ್ಯೆಗಳು ಭಯಂಕರ ಕಡಿಮೆ ಆಗ್ತಿದೆ. ಮೇ ಬಿ ಜನ ಎಲ್ಲ ಸಿಟಿಗೆ ಮೂವ್ ಆಗ್ತಿರೋದ್ರಿಂದನೂ ಇರ್ಬೋದು. ಸೊ ಮಧ್ಯ ಈ ಥರ ಬೇಜಾನ್ ಲೈಟಿಂಗ್ ಮಾಡಿದ್ದಾರೆ ಊರ ಹಬ್ಬಕ್ಕೆ. ಆ್ಯಂಡ್ ಇಲ್ಲಿ ಏನಂದರೆ ಒಂದೊಂದು ಬೀದಿಗೂ ದೇವ್ರು ಹೋಗಿ ಆ ಕಡೆ ಇರೋ ಆರತಿಗಳನ್ನೆಲ್ಲ ಕರ್ಕೊಂಬರ್ಬೇಕು. ಸೊ ಬಾಕಿ ಈಗ ಬೇರೆ ಯಾವುದೋ ರೋಡ್ಗೆ ಹೋಗಿದೆ ಅಂದರೆ ಆಲ್ರೆಡಿ ಬಂದಿರೋ ಜನ ಒಂದು ಸ್ಪಾಟಲ್ಲಿ ವೆಯ್ಟ್ ಮಾಡಬೇಕು ಅಂತ ಒಂದು ದೇವಸ್ಥಾನದ ಹತ್ರ ವೆಯ್ಟ್ ಮಾಡಿಸ್ತಾರೆ. ಟೋಟಲಿ ಆಲ್ಮೋಸ್ಟ್ ನಾವು 2-3 ದೇವಸ್ಥಾನ ಹತ್ರ ರೀಚ್ ಔಟ್ ಮಾಡ್ತೀವಿ. ಇನ್ನು ಆಂಜನೇಯ ಸ್ವಾಮಿಗೆ ಒಂದು ಮುತ್ರಾಯನಪುರ ಅಂತೇಳಿ ಅವತ್ತೊಂದು ಆರತಿ ಇರುತ್ತೆ. ಅವತ್ತು ಆ್ಯಕ್ಚುಲಿ ಅವತ್ತೇ ಮೇಯ್ನ್ ಹಬ್ಬ ಆ್ಯಂಡ್ ತುಂಬ ಜೋರಾಗಿ ನಡೆಯೋದು ಅವತ್ತಿನ ದಿನಾನೇ. ಅವತ್ತು ಸ್ವಲ್ಪ ಡಿಲೇ ಆಗುತ್ತೆ. ಆಮೇಲೆ ಉರಿ ಬಿಸಿಲಲ್ಲಿ ಮಧ್ಯಾಹ್ನದ ಟೈಮಲ್ಲಿ ನಡೆಯೋ ಆರತಿ, ಇನ್ನು ಬಾಕಿ ನಡೆಯೋ ಎಲ್ಲ ಆರತಿಗಳು ಬಂದು ರಾತ್ರಿ ಹೊತ್ತು ನಡೆಯುತ್ತೆ. ಇದು ಚಾಮುಂಡೇಶ್ವರಿ ದೇವ್ರಿಗೆ ಮಾಡ್ತಾ ಇರೋ ಆರತಿ. ಸೊ ಸುಮಾರಷ್ಟು ಜನ ಇದ್ದಾರೆ ಈ ಥರ. ಈಗ ಬೀದಿಗೆ ಹೋಗಿ ಇವರು ಇಲ್ಲಿ ಬರೋವರೆಗೂ ನಾವು ಅಲ್ಲಿ ವೆಯ್ಟ್ ಮಾಡ್ತಾ ಇರಬೇಕು. ಈಗ ನೆಕ್ಸ್ಟ್ ಮುಂದಿನ ರೋಡ್ಗೆ ಹೋಗ್ತಾರ ಸೇಮ್ ಅಲ್ಲೂ ಹಾಗೆ ವೆಯ್ಟ್ ಮಾಡ್ತಾ ಇರಬೇಕು. ಸೊ ಇವಾಗ ಲೈಟ್ ಎಲ್ಲ ಹಾಕಿರೋ ಜೊತೆಗೆ ಫುಲ್ ಭಯಂಕರ ಪಟಾಕಿ ಹೊಡೆದ್ರು ಈ ಸರಿ ಅಂತೂ ಊರ ಹಬ್ಬಕ್ಕೆ. ಪ್ರತಿ ಸರಿನೂ ಹೊಡಿತಿದ್ರು ಇಲ್ಲ ಅಂತದ, ಬಟ್ ಈ ಸರಿ ಸ್ವಲ್ಪ ಜಾಸ್ತಿನೇ ಪಟಾಕಿ ಹೊಡೆದಿದ್ದಾರೆ. ಸೊ ಸಕ್ಕತ್ತಾಗಿತ್ತು ಎಲ್ಲ ಅಷ್ಟು ಜನ ಒಟ್ಟೊಟ್ಟಿಗೆ ನೋಡಿ. ಆ್ಯಂಡ್ ತುಂಬ ಏನೇನು ಚೇಂಜಸ್ ಮಾಡಿದ್ರು ಈ ಸರಿ. ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ, ಸ್ವಲ್ಪ ಜೋರಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು ನನಗೆ ಪರ್ಸ್ನಲಿ. ಈ ಸರಿ ದೀಪದ ಕಂಬ ಏನು ಬೆಂಕಿ ಕಂಬ ಥರ ಏನು ಮಾಡಿದ್ದಾರೆ ಅದನ್ನು ಫಸ್ಟ್ ಟೈಮ್ ಇದೇ ಸರಿ ಮಾಡಿದರು. ಇದಕ್ಕೆ ಮುಂಚೆ ಎಲ್ಲ ಇರಲಿಲ್ಲ. ತುಂಬ ಚೆನ್ನಾಗಿ ಕಾಣ್ತಿತ್ತು. ಆ್ಯಂಡ್ ನಾವು ಆರತಿ ತೊಗೊಂಡು ಹೋಗ್ಬೇಕಾದ್ರೆ ಫುಲ್ ಹೈ ಕಾಂಪಿಟೇಷನಲ್ಲಿ ಓಡ್ತಾ ಇರ್ತೀವಿ. ಸೊ ಎಲ್ಲರಿಗೂ ನಮ್ಮನೆ ಆರತಿನೇ ಫಸ್ಟ್ ಆಗಲಿ ಅನ್ನೋದೊಂದು ಇರುತ್ತಲ್ಲ. ಸೊ ದೇವ್ರ ಹಿಂದೆನೇ ಬೇಗ ಓಡ್ತಾ ಇರ್ತೀವಿ. ಅವರಲ್ಲಿ ಸುಮ್ಮನೆ ತಮಾಷೆಗೆ ಹೆದರಿಸ್ತಾ ಇದ್ರು, ನೀವೇನಾದ್ರೂ ಹಿಂಗೆ ಓಡ್ ಬರ್ತಾ ಇದ್ರೆ ಅದನ್ನ ಮಧ್ಯೆ ಇಟ್ಬಿಡ್ತೀವಿ, ಅವಾಗಾದ್ರೂ ಸ್ವಲ್ಪ ಹಿಂದಕ್ಕೆ ಹೋಗ್ತೀರೇನೋ ನೀವು ಅಂತ. ಆ್ಯಂಡ್ ಫಸ್ಟ್ ಟೈಮ್ ನಮ್ಮ ಊರಲ್ಲಿ ಈ ಥರ ಕೊಂಡ ಹಾರೋದಕ್ಕೆ ಒಂದು ಜಾಗ ಮಾಡ್ಕೊಂಡಿದ್ರು. ಇದಕ್ಕೆ ಮುಂಚೆ ಏನೂ ಇರಲಿಲ್ಲ. ನಾವು ಸಾಧಾರಣವಾಗಿ ಆರತಿ ತರ್ತೀವಿ,
ದೇವಸ್ಥಾನ ಸುತ್ತ ಒಂದು 3 ರೌಂಡ್ ಹೋಗುತ್ತೆ. ದೇವ್ರು ಫಸ್ಟ್ 3 ರೌಂಡ್ ಹೋಗುತ್ತೆ, ಅದರಿಂದ ನಾವು 1 ರೌಂಡ್ ಹೋಗಿ ಆಮೇಲೆ ನಾವು ಒಳಗಡೆ ಹೋಗಿ ಒಬ್ಬೊಬ್ಬರಾಗೆ ಆರತಿನ ದೇವ್ರಿಗೆ ಬೆಳಗಿ ಒಳಗೆ ಹೋಗ್ತೀವಿ. ಆಮೇಲೆ ಅಲ್ಲಿರೋ ಹೊಂಬಾಳೆ ನಾವೇನೇನು ಆರತಿ ಒಳಗೆ ಇಟ್ಟಿರ್ತೀವಿ ಅದನ್ನೆಲ್ಲ ಆಚೆ ಹಾಕಿ ಬರ್ತೀವಿ. ಇದು ಪ್ರಾಸೆಸ್ಸು. ಆದರೆ ಈ ಸರಿ ಫಸ್ಟ್ ಟೈಮ್ ಈ ಥರ ಕೊಂಡ ಹಾಕೋದು ಮಾಡಿದ್ರು. ಸೊ ದೇವ್ರ ಕಳಶ ಅನ್ಕೊತೀನಿ, ಆ ಟೈಮಲ್ಲಿ ನಾನು ಅಲ್ಲಿ ಇರಲಿಲ್ಲ. ಸೊ ಅದು ದೇವ್ರ ಕಳಶ ಇರ್ಬೋದೇನೋ, ನನಗೆ ಗೊತ್ತಿಲ್ಲ ಅಲ್ಲಿ ತಲೆ ಮೇಲೆ ಏನು ಅವ್ರು ಇಟ್ಕೊಂಡಿದ್ರು ಅದು. ಸೊ ಅದನ್ನ ಇಟ್ಕೊಂಡು ಅವರು ಕೊಂಡ ಹಾರ್ತಾರೆ. ಕೊಂಡ ಹಾರಾದ್ಮೇಲೆ ದೇವ್ರನ್ನ ತಂದು ಒಳಗೆ ತೊಗೊಂಡೋಗ್ತಾರೆ. ಈಗ ದೇವ್ರನ್ನ ಒಳಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಅದು ಕಂಬಗಳು ಎಲ್ಲ ಹಾಗೆ ಇದೆ. ಹಿಂದೆಗಡೆ ಆರತಿಗಳು ಕಡೆ ಅದು ಸಹ ಬರ್ತಾ ಇದೆ. ಅದನ್ನ ಒಂದು ಸೈಡ್ ನಿಲ್ಸಿರ್ತಾರೆ ಸ್ವಲ್ಪ. ಇವ್ರು ಕೊಂಡ ಹಾರಿ ಆ ಒಂದು ಪೂಜೆ ಎಲ್ಲ ಮುಗಿಯೋವರೆಗೂ ನಾವು ಸ್ವಲ್ಪ ಸೈಡಲ್ಲಿ ನಿಂತಿರ್ತೀವಿ, ಆರತಿ ಹೊತ್ತಿರೋರೆಲ್ಲ. ಅದಾದ್ಮೇಲೆ ನಾವು ಅವ್ರ ಹಿಂದೆ ಫಸ್ಟ್ ಅವ್ರು ಹೋಗ್ತಾರೆ. ಆರತಿ ಕೊಂಡ ಎಲ್ಲ ತುಳಿದಾದ್ಮೇಲೆ ಅವ್ರ ಹಿಂದೆ ಆರತಿಗಳೆಲ್ಲ ಹೋಗುತ್ತೆ. ಇವಾಗ ಕೊಂಡ ತುಳಿತಾ ಇದ್ದಾರೆ, ಅದನ್ನ ಎತ್ಕೊಂಡು, ಇದು ಫಸ್ಟ್ ಟೈಮ್ ಅಲ್ವಾ, ಸೊ ಅವರು ಜೊತೆಗೆ ಬೇರೆಯವರು ಯಾರ್ಯಾರಾದ್ರೂ ಹರ್ಸ್ಕೊಂಡಿದ್ರೆ ಅದನ್ನು ಸಹ ಅವರು ತುಳಿದು ಅದಾದ್ಮೇಲೆ ನಾವೆಲ್ಲ ಒಳಗೆ ಹೋಗ್ತಿದ್ವಿ. ಈ ಕೊಂಡ ಹರಿದೆಲ್ಲ ಆಯಿತು, ಎಲ್ಲ ಅಲ್ಲೇ ನಿಂತಿದ್ದಾರೆ. ಈ ದೇವರು ಒಳಗೆ ಹೋದ್ರೆ ಅಲ್ಲಿ ಒಂದು ಮಂಟಪದ ಥರ ಜಾಗ ಇದೆ, ಮೊದಲು ಅಲ್ಲಿಗ್ತಾರೆ. ಸೊ ಫುಲ್ಲು ಜನ ಎಲ್ಲ ಅಡ್ಡಾಗಿ ಬರ್ತಾರೆ. ಕೊಂಡ ನೋಡೋದಕ್ಕೆ ಅಂತ ಯಾರ್ಯಾರು ನಿಂತಿದ್ರು ಅವರೇ ಎಲ್ಲ ಪೂರ್ತಿ ಅಡ್ಡ ನಿಂತ್ಕೊಂಡ್ಬಿಟ್ಟಿದ್ರು. ಅವ್ರನ್ನೆಲ್ಲ ಸರಿಸಿ ದೇವ್ರನ್ನ ಒಳಗೆ ತೊಗೊಂಡೋದ್ರು. ನಾನು ಹೇಳ್ದಂಗೆ ಆ ಮಂಟಪ ಥರ ಏನು ಜಾಗ ಕಾಣಿಸ್ತಿದೆ ಇಲ್ಲಿ, ಅಲ್ಲಿ ಫಸ್ಟು ದೇವ್ರನ್ನ ಇಡ್ತಾರೆ. ಇಟ್ಟು ಒಂದು ಪೂಜೆ ಮಾಡ್ತಾರೆ. ಅದಾದಮೇಲೆ ಆರತಿ ಒಂದೊಂದಾಗೆ ಹೋಗಿ ಗರ್ಭಗುಡಿ ಒಳಗೆ ಹೋಗಂಗಿಲ್ಲ, ಅಲ್ಲೇ ಈಸ್ಕೊಂಡು ಒಬ್ಬೊಬ್ರದ್ದೇ ಆರತಿ ಈಸ್ಕೊಂಡು ಬೆಳಗ್ತಾರೆ. ಅಲ್ಲಿ ನೋಡಿ ಎಷ್ಟು ಜನ ಹಿಂದೆ ನಿಂತಿದ್ದೀವಿ. ಎಲ್ಲರಿಗೂ ಅಷ್ಟೇ ಫುಲ್ ಸೆಕೆಲಿ ಎಲ್ಲ ಟಾಲರೇಟ್ ಮಾಡೋಕ್ಕಾಗ್ತಿಲ್ಲ ಸೆಕೆ. ಹಂಗೂ ಹಿಂಗೂ ದರ್ಶನ ನೀಟಾಗಿ ಮುಗೀತು. ಗೈಸ್ ನೋಡಿ ನಮ್ಮತ್ತೆ ಫೊಳ್ ಅಂತವ್ರೆ, ಫೊಳ್. ನಿದ್ದೆ ಬರ್ತಾ ಇತ್ತು. ಬರೀ ವಾಕ್ ಮಾಡ್ಕೊಂಡು ಪಾಯಸ ಪಲಾವ್ ಹಾಕೊಂಡೆ ನೀನ್ ನಿದ್ದೆ. ವಾಕ್ ಮಾಡೋದು ನಾನು ಯಾಕೆ ಕೊಂಡ ನೋಡಕ್ ನಿಂತಿರ್ಲಿಲ್ವಾ? ನೀನ್ ನಿಂತೆ, ನಾನು ಎಷ್ಟು ಕಿಲೋಮೀಟರ್ ನಡೆದೆ. ಹುಡುಗಿಗೂ ಆಂಟಿಗೂ ಒಂದೇನಾ? ಇದೊಂದು ಡೈಲಾಗ್ ಸಾಯಿಸ್ಬಿಡ. ಅಲ್ಲ ನಿಜ, ಹುಡುಗಿಗೂ ಆಂಟಿಗೂ ಒಂದೇನಾ? ನಾನು 1 ಅವರ್ ನಿಂತಿದ್ದೀನಿ. ಅದು ನಮ್ಮೂರ್ ಚಾಮುಂಡೇಶ್ವರಿ. ಅದು ಫಸ್ಟ್ ಪ್ರಥಮ ಬಾರಿಗೆ ಕೊಂಡ ಮಾಡ್ಬೇಕಾದ್ರೆ ನಾನು ಹಿಂದೆ ಸೇರ್ಕೊಂಡ್ಬಿಡೋದು ಹೆಂಗೆ ಅಂದ್ಬಿಟ್ಟು. ನನಗೆ ಪ್ರತಿ ವರ್ಷ ಊರಬ್ಬದಲ್ಲಿ ಎಲ್ಲ ಎನಿಮಿಸೇ ಸಿಗೋದು. ಯಾಕಂದ್ರೆ ನಮ್ಗೆ ನಾನಲ್ಲ, ಎಲ್ಲರಿಗೂ ನಮ್ಗೊಂದು ಹುಚ್ಚು. ನಮ್ಮನೆ ಆರ್ತಿನೇ ಫಸ್ಟ್ ದೇವ್ರಿಗೆ ಬೆಳಗ್ಬೇಕು ಅಂತ. ನಾವು ಪ್ರಾಣ ಹೋಯ್ತಿದ್ರು ಅಷ್ಟು ಓಡಾಡಲ್ಲ, ಅಲ್ಲಿ ಹಂಗ್ ಓಡ್ತೀವಿ ಮ್ಯಾರಥಾನ್ ಅಲ್ಲಿ ಓಡ್ದಂಗೆ. ಚೆನ್ನಾಗಿ ಬೆಳಗಿಸ್ದೆ, ಫಸ್ಟೇ ಹೋಗಿ ಬೆಳಗಿಸ್ದೆ. ತುಂಬಾ ಖುಷಿ ಆಯ್ತು. ನಮ್ಮನೆ ಅದು ಎವ್ರಿ ವರ್ಷ ಆಗದೆ, ಏನ್ ಫಸ್ಟ್ ಟೈಮ್ ಅಲ್ಲ. ಅಂದ್ರೆ ಹೋದ ವರ್ಷ ನೀನ್ ಬಂದಿರ್ಲಿಲ್ವಲ್ಲ? ಹೋದ ವರ್ಷ ಜಸ್ಟ್ ಮಿಸ್, ಬಟ್ ಅದು ಎಲ್ಲ ವರ್ಷ ಕಾಮನ್ ಅಲ್ವಾ? ಹೌದು ಹೌದು. ಈ ವರ್ಷನೂ ಅದೇ ತರ ಬೆಳಗಿಸ್ದೆ, ಖುಷಿ ಆಯ್ತು. ದೇವ್ರನ್ನೆಲ್ಲ ಚೆನ್ನಾಗಿ. ಆದ್ರೆ ಮಹೇಶ ಕೇಳ್ತಿದ್ದ ಯಾಕೆ ಹಂಗ್ ಹೊಡಿತಾರೆ. ಇವತ್ತು ರೀಸನ್ ಹೇಳಿದ್ವಿ ನಾನು ಯಾಕೆ ಹಂಗ್ ಹೊಡೈತಿದೀನಿ. ಏನ್ ಕ್ರೀಮ್ ನಂದ? ಏನು ಸ್ಕಿನ್ ಕೇರ್? ನಾನ್ ಮುಂದೆ ತಾನ್ ಮುಂದೆ ಅಂತ ಏನ್ ಬುಗಿಟಲ್ಲೇ ಹೋಗ್ತಾ ಇರ್ತಾರೆ. ಪಾಪ ನಮ್ಮನ್ನ ಕಂಟ್ರೋಲ್ ಮಾಡಕ್ ಒಂದ್ 10 ಜನ ಹುಡುಗರು ಇರ್ತಾರೆ, ಹಿಂಗ್ ಹೋಯ್ತಾ ಇರ್ತಾರೆ. ಅವ್ರು ಮಲಿಕಂಡ್ ನಮ್ಮೇಲೆ ಮಲಿಕಂಡ್ ಜಾಗ ಅವ್ರನ್ನ ಹಂಗ ತಳ್ತೀವಿ ನಾವು. ಹೌದು, ನಾವು ಬೇಜಾನ್ ಟ್ರಿಕ್ಸ್ ಯೂಸ್ ಮಾಡ್ತೀವಿ ನಾವು. ಅಂದ್ರೆ ಹುಡುಗಿರು, ನಾನು ಒಬ್ಳೆ ಹೇಳ್ತಿಲ್ಲ. ಹಬ್ಬ ಎಲ್ಲ ಚೆನ್ನಾಗಾಯ್ತು. 1 ವಾರದಿಂದ ಹಬ್ಬ, 1 ವಾರ ಹಬ್ಬಕ್ಕೆ ಬಂದಿರ್ಲಿಲ್ಲ. ಇದು ಲಾಸ್ಟ್ ಡೇ ಬಂದವಳೆ. ಅದು ನಾವು ಸುಪ್ರಭಾತ ಆಡಿದ್ಕೆ ಬಂದವಳೆ, ರಜಾ ಮಾಡ್ಕೊಂಡು. ಸುಪ್ರಭಾತ ಹೌದು, ಕೆಲ್ಸ ಇದೆ. ಬಟ್ ಅದು ಸುಪ್ರಭಾತನ ಹೆಂಗೆ ಅಂದ್ರೆ ಕನ್ಸನಲ್ಲಿ ಹೇಳಲ್ಲ. ಹಿಂಗ್ ನೋಡ್ಬೋದು, ಎಲ್ಲ ವರ್ಷ ಬಂದಿದೆ, ಈ ವರ್ಷ ಬರ್ಬೇಕಲ್ವ ಅವ್ರಿಗೆ ಹಂಗೆಲ್ಲ. ಅಲ್ಲ, ನಮ್ಗೆ ನೋಡು ಒಂದ್ಸಲ ತಾಳ್ಮೆಯಿಂದ ಹೇಳ್ಬೋದು. ಇಲ್ಲ ನನಗೆ ಕೆಲಸ ಆಯ್ತು. ಈ ದೇವ್ರಿಗಿನ್ನ ಏನ್ ಕೆಲಸ, ಒಂದಿನ ನೀನ್ ಬರ್ಬೇಕು. ಈಗ ದೇವ್ರ ಮೇಲೆ ವಿಲ್ಲನ್ ಮಾಡ್ಲಿಲ್ಲ. ನಾನು ಹೇಳ್ತೀನಿ ಕೇಳು. ನಿನ್ ಮನ್ಸಲ್ಲಿ ನಾನು ಹೋಗ್ಲೇಬೇಕು ಅಂದ್ರೆ ನೀನ್ ಹೆಂಗನ ಮಾಡು, ಒಂದಿನಾದ್ರೂ ಲೀವ್ ತಗೊಂಡ್ ಬರ್ತೀಯ. ನೀನು ಮೇನ್ ಮಂಗಳವಾರ ಬರ್ಲಿಲ್ಲ, ಬುಧವಾರ ಬರ್ಲಿಲ್ಲ, ಅಟ್ಲೀಸ್ಟ್ ಮುತ್ತರಾಯಣಪುರ ದಿವಸ ಆದ್ರೂ ಬಂದಿದ್ರೆ ಅವತ್ತು ಸಕ್ಕತ್ತಾಗಿತ್ತು. ಅದು ನೀನು ಇವತ್ತು ಬರ್ತಿರ್ಲಿಲ್ಲ, ಒಂದು ಕಾರಣ ಇಟ್ಕೊಂಡು ಬಂದಿದ್ಯಾ. ನಾನು ಯಾವಾಗ ಅದಕ್ಕೆ ಬಂದಿದ್ಯಾ.
ಅಂತ ಹಾಡ್ತಿದ್ರು. ಬರ್ಲಿಲ್ಲ ಹಿಂಗೆ ಅಂದಿದ್ದು. ಅದು ಎದ್ದು ಮುಖ ನೋಡ್ತಲ್ಲ ಮಲ್ಕಂಡೆ ಆಮೇಲೆ ಅವನ್ ಜಾಯ್ನು ಹಂಗಲ್ಲ ಮಾಮ್ ಅಂತ 2 ಶೇಡ್ ಮೋಟಿವೇಶನ್ ತಗೊಂಡು ಆಯ್ತು ತಡೀರಪ್ಪ ಆ ಕಡೆ. ಈಗೂ ಕೆಲ್ಸ ಇದೆ, ಈಗೂ ನಾಳೆ ಬೆಳಗ್ಗೆ ಇರಲ್ಲ. ಇವಾಗ ಒಂದ್ ಸ್ಲೀಪು, ಬೆಳಗ್ಗೆ ಎದ್ದ ಒಂದ್ ನಾಷ್ಟ ಸಿಕ್ಕಿದ್ರೆ ಹೊಡೆದ, ಇಲ್ಲ ಅಂದ್ರೆ ನೀರ್ ಕುಡ್ಕೊಂಡು ಓಡ ಬೆಂಗಳೂರಿಗೆ. ಓಡ್ದ ಹೆಂಗ ಬಂದೆ ಆಯ್ತು. ಚಾಮುಂಡೇಶ್ವರಿ ಆರತಿ ಎಲ್ಲ ಲಕ್ಷಣವಾಗಾಯ್ತು, ಹೊತ್ಕೊಂಡು ಹೋದೆ, ಬೆಳಗಿಸಿದ್ದಾಯ್ತು. ಪ್ರಥಮ ಬಾರಿಗೆ ಕೊಂಡನು ನೋಡಿದ್ದಾಯ್ತು. ನೀನು ನನ್ ಕಾಣಿಸ್ಲಿಲ್ಲ, ಲಂಬು ಇದ್ರು. ಮಹೇಶ ವಿಡಿಯೋ ಮಾಡೋನೆ ನೋಡಿವ ಎಲ್ಲಾರ್ಗು ನಮ್ಮನೆ ಚಾಮುಂಡೇಶ್ವರಿ ಊರಿಂದು ಕೊಂಡ ತೋರಿಸ್ತೀನಿ. ಯಾವ್ದೋ ಅಷ್ಟ ಹೋಗಿ ದೇವ್ರ ಮನೆ ಇತ್ತು, ದೇವ್ರ ಮನೆ ದೇವಸ್ಥಾನದು ಬಾರ್ಡ್ರಲ್ಲಿಂದ ಅವ್ನು ಯಾಕಲ್ಲಿ ನಿಂತು ಯಾರು ಕ್ವಶನ್ ಮಾಡ್ತಿಲ್ಲ ಅವ್ನ. ನಾನು ಅದೇ ಏನಪ್ಪ ಇಲ್ಲಿ ನಿಂತ್ಬಿಟ್ಟವನೆ ಅನ್ಕಂಡೆ. ಆಮೇಲೆ ನಾನೆಲ್ಲೋ ಒಳಗೆ 2ನೇ ಕ್ಲಾಸ್ ಹುಡುಗ ನಿಂತಂಗ್ ಕೈ ಕಟ್ಕೊಂಡು ಹಿಂಗ್ ನಿಂತವನೆ. ಅವ್ನ್ ಅಲ್ಲಿ ನಿಂತವನಲ್ಲ, ಯಾಕೆ ನಿಂತಾನೆ, ಏಂತಕ್ ನಿಂತಿದ್ಯಾ ಈ ಕಡೆ ಬಾ, ಯಾರು ಕರೀತಿಲ್ಲ. ಪ್ರತಿಯೊಂದು ಚೆನ್ನಾಗಿ ವಿಡಿಯೋ ಮಾಡಿದ್ದಾನೆ. ಅದ್ರಲ್ಲಿ ಅರ್ಧ ಗಂಟೆ ಆದ್ರೂ ಸರಿ ಯಾವ್ದು ಇದು ನಮ್ಮ ಅತ್ತ ಯಾಕೆ ಹೇಳ್ತಾ ಇರೋದು ಅಂದ್ರೆ, ಇದೇ ಕೆಲಸ ನಾನ್ ಮಾಡಿದ್ರೆ ಈ ಕ್ರೆಡಿಟ್ಸ್ ಎಲ್ಲ ಏನ್ ಕೊಡಲ್ಲ, ಅವ್ರದಕ್ಕೆ ಸಣ್ಣ ಮಾಡ್ಬಿಟ್ಟಿದ್ದಾರೆ. ಹಂಗಲ್ಲ ಇವಳೇ ಮಾಡಿದ್ರು. ಇವಾಗ ನಾನು ಓಪನ್ ಆಗಿ ಹೇಳ್ತೀನಿ ಕೇಳಿ. ಈಗ ಒಂದ್ ಜಾಗದಲ್ಲಿ ಇವಾಗ ಮೊನ್ನೆ ನಮ್ದೊಂದು ಗುರುಪ್ರವೇಶದ ವಿಡಿಯೋ ಹಾಕಿದ್ವಿ, ಪ್ಲಸ್ ನಮ್ಮ ಹುಡುಗಿ ಮೆಚೂರ್ಡ್ ಆಯ್ತು, ನಮ್ಮ ಮೈದನ್ ಮಗಳು. ಆ ವಿಡಿಯೋ ಎಲ್ಲ ಅದನ್ನೆಲ್ಲ ಹಿಂಗೆ ತಳ್ಬಿಟ್ಟವಳೆ. ಮತ್ತೆಗೆ ಏನಂದ್ರೆ ಒಂದ್ ಶೋಭಾನೆ ನೀನು ಡೀಟೇಲ್ ಆಗಿ ಸ್ಲೋ ಮೋಷನ್ ಅಲ್ಲಿ ತೋರಿಸ್ಬೇಡ, ಫಾಸ್ಟ್ ಆಗಿ ಬಂದಿದ್ದನ್ನ. ಬಾ ಇಲ್ಲಿಗೆ ಈ ಕಡೆ ಬಾ, ಒಂದ್ ಮಲ್ಕೋ ಚಾಪೆ ಹಾಸ್ಕೊಂಡು. ಒಂದು ಶಾಸ್ತ್ರ ಸಂಬಂಧ ಮಾಡಿದ್ದನ್ನ ನಿಧಾನಕ್ಕೆ ನೀಟಾಗಿ ಅಲ್ಲಿ ಮಾತಾಡಿದಕ್ಕಾಗಲ್ಲ, ಇನ್ನೊಂದ್ಸಲ ಮಾತಾಡ್ಕೊಂಡು ತೋರ್ಸೋಣ. ನಿನಗೆ ಮಾತಾಡಕ್ ಟೈಮ್ ವೇಸ್ಟ್ ಆಗೋಯ್ತದಲ್ಲ. ಎಡಿಟರ್ಸ್ ಯಾರಿಗಾದ್ರೂ ಬ್ಲಾಗ್ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿದ್ರೆ ಲರ್ನ್ ಕೇಳಿ. ಲಾಗೇ ಜಾಸ್ತಿ ನೋಡೋದು. ಯಪ್ಪ ಬ್ಲಾಗ್ ಮಷೀನ್ ದಿನಕ್ಕೊಂದ್ 100 ಬ್ಲಾಗ್ ನೋಡ್ತಾ ಇರ್ತೀನಿ. ಅದನ್ನ ನಾನು ಹೆಂಗ್ ನೋಡ್ತಾ ಇದ್ದಲ್ಲಿ ನಮ್ಮ ಹುಡುಗಿ ತರ ಲಾಗ್ ಯಾರು ಮಾಡೋದಿಲ್ಲ. ಸ್ಪೆಷಲ್. ಥ್ಯಾಂಕ್ ಯು ಸೊ ಮಚ್. ಇಲ್ಲಿಗೆ ಬ್ಲಾಗ್ ನ ಹೆಂಗ್ ಮಾಡ್ತಾ ಇದೀನಿ. ಸಿಗುವ ನೆಕ್ಸ್ಟ್ ಇಷ್ಟು ಇದ್ದು ನಾಳೆ ಇದು ಇವತ್ತು ಎಂಟು ಮಾಡಿದಕ್ಕೆ ಅದು ಕಂಟಿನ್ಯೂಷನ್ ಅಲ್ವಾ? ಬೇಡ, ಇದಕ್ಕೆ ಎಂಡ್ ಮಾಡುವ. ಏನ್ ಹೇಳ್ತಿ ಗೊತ್ತು, ಇದಕ್ಕೆ ಎಂಡ್ ಆಯ್ತಾ? ನಾಳೆಗೆ ಏನ್ ಹೇಳ್ತಿ ಗೊತ್ತಾ? ಅದೇ ಊರ ಹಬ್ಬದನ್ನ ಇನ್ನ ಅರ್ಧ ಹಂಗ ಪಾರ್ಟ್ 2 ಅಂತ ಹೇಳೋದ್ ಬೇಡ. ಹಿಂಗ ಅದೇ ಲಾಂಗ್ ವಿಡಿಯೋ ಸರಿನಾ? ಲಾಂಗ್ ವಿಡಿಯೋ ಆಯ್ತು, ಅದನ್ನೇ ಇನ್ನೊಂದ್ ಸ್ವಲ್ಪ ಸೇರಿಸ್ಕೊತಾ ಇದೀನಿ ಅಂತ ಹೇಳ್ಬಿಟ್ಟು ಹಂಗ ಹೇಳ್ಬೇಕಾ? ಇನ್ನೇನು ಹಂಗೆ ಹೇಳ್ಬಿಟ್ಟು ನಾಳೆ ಅಲ್ಲಿ ಪೂಜೆ ಮಾಡೋದೆಲ್ಲ ಹೊಲ್ತಾವ, ಅಲ್ಲಿ ಎಲ್ಲಿ ಎಲ್ಲ ಪೂಜೆ ಮಾಡೋದನ್ನ ನಾಳೆ ಹೋಗೋದನ್ನ ಬರೋದನ್ನ 2 ಮುಗಿಸು, ಒಂದೇ ಮಾಡ್ಕೋಬೇಡ. ಇದಿಷ್ಟು ಒಂದಾಯ್ತು, ನಾಳೆ ನಡೆಯೋದು ಇನ್ನೊಂದು ಅಷ್ಟೇ. ನಾನು ಹೇಳ್ತಾರೆ ಅಷ್ಟೇ. ಓಕೆ, ನಾಳೆ ಮರುದಿನ ಭಾನುವಾರ ಬೆಳಗ್ಗೆ ಮತ್ತೆ ಚಾಮುಂಡೇಶ್ವರಿ ಮಡ್ಲಕ್ಕಿ ನಮ್ಮ ಕಟ್ ಮಾಡು. ಆಯ್ತು, ಇಲ್ಲಿಗೆ ವ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ. ಸಿಗುವ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಬಾಯ್, ಟಾಟಾ, ಬಾಯ್. ಹೋಗ್ಬಿಟ್ಟವನೆ. ಓಕೆ, ಬಾಯ್.